ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ನೀವೆಲ್ಲರೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಈ ಒಂದು ಚಾನಲ್ಗೆ ನೀವು ಬಂದಿದ್ದಕ್ಕಾಗಿ ನನ್ನ ವಂದನೆಗಳನ್ನು ತಿಳಿಯಪಡಿಸ್ತೀನಿ. ಪ್ರತಿ ಸಾರಿ ನಾವು ದೇವರ ವಚನ ಕೇಳಿಸ್ಕೊಳ್ಳುವಾಗ ನಮ್ಮ ಆತ್ಮ ದೇವರ ವಚನದಲ್ಲಿ ಬಲಗೊಳ್ಳುತ್ತೆ. ಅದು ಬಹಳ ಇಂಪಾರ್ಟೆಂಟು. ಲೋಕದಲ್ಲಿರುವ ಚಿಂತೆಗಳು, ಚಾಲೆಂಜಸ್, ತೊಂದರೆಗಳು ಇವನ್ನೆಲ್ಲ ನಾವು ಜಯಿಸಬೇಕು ಅಂತಂದರೆ ನಮಗೆ ದೇವರ ವಚನದ ಮೇಲೆ ನಂಬಿಕೆ ಬೇಕು. ನಿಮ್ಮಲ್ಲಿರುವಂಥ ನಂಬಿಕೆ ಅದು ಲೋಕವನ್ನು ಜಯಿಸುವಂಥ ನಂಬಿಕೆ. ಆದರೆ ಈ ನಂಬಿಕೆ ದೇವರ ವಚನದ ಮೇಲೆ ಆಟೋಮೆಟಿಕ್ಕಾಗಿ ಬರೋದಿಲ್ಲ ನೋಡಿ. ಅದಕ್ಕೊಂದೇ ದಾರಿ, ದೇವರ ವಚನ ನೀವು ಡೈರೆಕ್ಟಾಗಿ ಓದಬೇಕು ಮತ್ತು ನಂಬಿಕೆಯ ಮೆಸೇಜಸ್ನ ಕೇಳಿಸ್ಕೊಳ್ಳೋದನ್ನು ನೀವು ನಿಮ್ಮ ಲೈಫಲ್ಲಿ ಪ್ರಾಕ್ಟೀಸ್ ಮಾಡಿಸ್ಕೋಬೇಕು. ಮೇ ಬಿ ಇದು ಅನೇಕರಿಗೆ ಹೊಸದು ಥರ ಅನಿಸುತ್ತೆ. ದೇವ್ರ ವಚನ ಡೈಲಿ ಕೇಳಿಸ್ಕೊಳ್ಳೋದಾ, ಯಾವಾಗೂ ಎಲ್ಲರೂ ಮಾಡ್ತಾರಾ ಇದನ್ನು ಅಂತ ಅನಿಸುತ್ತೆ. ಎಲ್ಲರಿಗೂ ಆಗೋದು ನಮಗೆ ಆಗಬಾರ್ದು. ನಾವು ದೇವರ ವಚನದ ಪ್ರಕಾರ ನಮ್ಗೆ ಆಶೀರ್ವಾದಗಳು ಬೇಕು ಅಂತಂದರೆ ಎಲ್ಲರೂ ಮಾಡೋದನ್ನು ಮಾಡೋಕ್ಕೆ ಹೋಗ್ಬಾರ್ದು. ದೇವ್ರ ವಚನ ಏನು ಹೇಳಿದೆಯೋ ಅದನ್ನು ಫಾಲೋ ಮಾಡಬೇಕು. ಮೆಜಾರಿಟಿ ಜನ ಏನು ಫಾಲೋ ಮಾಡ್ತಾರೆ ಅಂತಲ್ಲ, ಬೈಬಲ್ ಏನು ಹೇಳುತ್ತೆ, ಬೈಬಲಲ್ಲಿ ಬರೆದಿದೆಯಲ್ಲ, ನಂಬಿಕೆ ಕೇಳಿಸಿಕೊಳ್ಳುವುದರಿಂದ ಬರುತ್ತೆ ಮತ್ತು ದೇವರ ವಚನ ಕೇಳಿಸ್ಕೊಳ್ಳೋದ್ರಲ್ಲಿ ಬರುತ್ತೆ. ಸೊ ದೇವರ ವಚನನ ನೀವು ಎಷ್ಟು ಕೇಳಿಸ್ಕೊತೀರೋ ನಿಮ್ಮ ಆತ್ಮ ಅಷ್ಟು ದೇವರ ವಚನದಲ್ಲಿ ಸ್ಟ್ರಾಂಗ್ ಆಗುತ್ತೆ. ಮತ್ತು ತೊಂದರೆಗಳು ಬರಬೇಕಾದ್ರೆ ಅವನ್ನ ಜಯಿಸ್ಕೊಳ್ಳೋದಕ್ಕೆ ನಂಬಿಕೆನ ಅಪ್ಲೈ ಮಾಡೋದಕ್ಕೆ ಆ ಸಮಯದಲ್ಲಿ ಈಸಿ ಆಗುತ್ತೆ. ಎಲ್ಲ ಕಷ್ಟ ಬರೋವರೆಗೂ ಕಾಯ್ದು ಆಮೇಲೆ ನಂಬಿಕೆ ಬೆಳೆಸೋದು ಅದು ಒಂದು ರೀತಿ ಏನೋ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರ. ಆದರೆ ತೊಂದರೆಗಳು ಬರೋದಕ್ಕಿಂತ ಮುಂಚೆನೇ ನಾವು ರೆಡಿಯಾಗಿದ್ದರೆ ನಾವು ತೊಂದರೆಗಳನ್ನ ಗೆಲ್ಲೋದಕ್ಕೆ ನಂಬಿಕೆ ಆಲ್ರೆಡಿ ಇರುತ್ತೆ. ಸೊ ನಿಮ್ಮಲ್ಲಿರುವಂಥ ನಂಬಿಕೆ ಲೋಕವನ್ನು ಜಯಿಸುವಂಥ ನಂಬಿಕೆ ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ನಾವು ಕಳೆದ ವಾರಗಳಿಂದ ದೈವಿಕ ಸಂರಕ್ಷಣೆ ಅನ್ನೋದ್ರ ಬಗ್ಗೆ ಧ್ಯಾನ ಮಾಡ್ತಾಯಿದ್ದೀವಿ. ಸೊ ಅದೇ ವಿಷಯದಲ್ಲಿ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡೋಣ. ವಾಕ್ಯದಲ್ಲಿ ಹೋಗುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ದೇವರ ವಚನದ ಒಳಗಡೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನಿಮ್ಮ ಚಿತ್ತ ನಿಮ್ಮ ಮಕ್ಕಳು ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವರನ್ನು ತೃಪ್ತಿಪಡಿಸುವೆನು ಅಂತ ಹೇಳಿರೋ ಪ್ರಕಾರ ನಿಮ್ಮ ಮಕ್ಕಳನ್ನು ನೀವು ಆಶೀರ್ವಾದ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಿನ್ನ ಚಿತ್ತ ನಿನ್ನ ಮಕ್ಕಳು ತಿಳಿದುಕೊಳ್ಳುವಂತೆ ದೈವಿಕ ಸಂರಕ್ಷಣೆ ಏನೋ ಈ ಒಂದು ಟಾಪಿಕ್ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಪ್ರಕಟಣೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಕಷ್ಟಗಳು, ತೊಂದರೆಗಳು, ನೋವು, ಸಾವು ತುಂಬಿರೋ ಈ ಲೋಕದಲ್ಲಿ ನಿಮ್ಮ ಮಕ್ಕಳು ಜಯಶಾಲಿಗಳಾಗಿ ಬದುಕುವಂತೆ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ದೀರ್ಘಾಯುಷ್ಯವನ್ನು ಅನುಭವಿಸಿ ಮತ್ತು ನಿಮ್ಮ ಚಿತ್ತ ನಿಮ್ಮ ಎಲ್ಲ ಮಕ್ಕಳು ನೆರವೇರಿಸುವಂತೆ ನೀನು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ದೇವ. ನೀನೇ ನಮ್ಮ ಗುರಾಣಿ, ನಮ್ಮ ರಕ್ಷಕನು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಅಂತ ಹೇಳಿ ನಾವು ಹೇಳುವೆವು ಕರ್ತನೆ. ನಿಮ್ಮ ವಚನದ ಪ್ರಕಾರ ನಿಮ್ಮ ಮಕ್ಕಳಿಗೆ ನೀವು ಪ್ರೊಟೆಕ್ಷನ್ ಕೊಟ್ಟು ನೀವು ಕಾಯ್ದು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ಯಾವ ಕೇಡು ಅವರಿಗೆ ಸಂಭವಿಸದೆ, ಉಪದ್ರವವು ಅವರ ಗೂಡಾರದ ಸಮೀಪಕ್ಕೂ ಬಾರದೆ ಅವರನ್ನು ಕಾಯ್ದು ಕಾಪಾಡಬೇಕಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಕರ್ತನೆ. ನಮ್ಮೊಂದಿಗಿದ್ದು ನಿಮ್ಮ ವಚನವನ್ನು ನೀವು ಬೋಧನೆ ಮಾಡಬೇಕಾಗಿ ಬೇಡ್ತೀನಿ ದೇವ. ನಿಮ್ಮ ವಚನದ ಮೂಲಕ, ಪವಿತ್ರಾತ್ಮನ ಮೂಲಕ ನಮ್ಮೊಂದಿಗೆ ನೀವು ಮಾತಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವೀಗ ದೇವರ ವಾಕ್ಯಕ್ಕೆ ಹೋಗೋಣ. ಕೀರ್ತನೆಗಳು 91 3ನೇ ವಚನದಿಂದ ಕೆಲವು ವಚನ ಓದಿಕೊಡೋಣ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯಿಂದ ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಖೇಡ್ಯವೂ ಗುರಾಣಿಯೂ ಆಗಿದೆ. ಸತ್ಯತೆ ಅಂತ ಇದೆ, ಅದು ಒಂದು ಒಳ್ಳೆ ಟ್ರಾನ್ಸ್ಲೇಷನ್ನೇ. ಆದರೆ ಇದನ್ನು ಇನ್ನೂ ಆಳವಾಗಿ ಹೇಳಬೇಕು ಅಂದರೆ ಆತನ ನಂಬಿಗಸ್ತಿಕೆ. ಅಂದರೆ ದೇವರು ಯಾವತ್ತೂ ಕಾಪಾಡೋ ದೇವರೇ, ಯಾವತ್ತೂ ನಿಮಗೆ ಸಂರಕ್ಷಣೆ ಕೊಡುವ ದೇವರೇ, ಅದರಲ್ಲಿ ಬದಲಾವಣೆನೇ ಇಲ್ಲ. ಇಂಗ್ಲೀಷಲ್ಲಿ ಫೇತ್ಫುಲ್ನೆಸ್ ಅಂತ ಹೇಳ್ತಾರೆ.
ಫೇತ್ಫುಲ್ನೆಸ್ ಅಂದರೆ ಆತನ ಮೇಲೆ ನಾವು ನಂಬೋದು. ನಂಬತಕ್ಕವನು ದೇವರು. ನಮ್ಮ ವಿಷಯದಲ್ಲಿ ಬರಬೇಕಾದ್ರೆ, ನಮ್ಮ ರಕ್ಷಣೆ, ನಮ್ಮನ್ನು ಕಾಪಾಡೋ ವಿಷಯದಲ್ಲಿ ಬರಬೇಕಾದ್ರೆ ದೇವರನ್ನು ನಾವು ಸಂಪೂರ್ಣವಾಗಿ ನಂಬೋದು, ನಮ್ಮನ್ನು ಕಾಪಾಡ್ತಾರೆ ಅಂತ. ಸೊ ಅದೇ ಇಲ್ಲಿ ಕೀರ್ತನೆಗಾರ ಬರೆದಿರೋದು. ಆತನ ಸತ್ಯತೆಯೇ, ಆತನ ನಂಬಿಗಸ್ತಿಕೆಯೇ ನಿನಗೆ ಖೇಡ್ಯವೂ ಗುರಾಣಿಯೂ ಆಗಿದೆ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕಾರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಇವಾಗ ನಾವು ನೋಡ್ತಾ ಇದ್ದೀವಿ ನಮ್ಮ ಅಕ್ಕಪಕ್ಕ ಮತ್ತು ಲೋಕದಲ್ಲಿ ಎಷ್ಟು ತೊಂದರೆಗಳು ನಡೀತಾ ಇದೆ ಅಂತ. ಅನೇಕರು ಸಾಯ್ತಾ ಇದ್ದಾರೆ, ಕೆಲವರು ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ, ಕೆಲವರು ಭೂಕಂಪದಲ್ಲಿ ಸಾಯ್ತಾ ಇದ್ದಾರೆ, ಇನ್ನು ಕೆಲವರು ಪ್ರಳಯ ಬಂದು ಸಾಯ್ತಾ ಇದ್ದಾರೆ, ಮತ್ತು ಇನ್ನು ಕೆಲವರು ಅನಾರೋಗ್ಯದಿಂದ, ಕಾಯಿಲೆಗಳಿಂದ. ಸೊ ಇದನ್ನು ನಾವು ಡೈಲಿ ನೋಡ್ತಾ ಇದ್ದೀವಿ. ಮತ್ತು ಇನ್ನೊಬ್ಬರು ಡಿಸ್ಟ್ರಕ್ಷನ್ ಬಂದು ಸಾಯ್ತಾ ಇದ್ದಾರೆ, ಗೋಡೆಗಳು ಬಿದ್ದೋಗಿ ಸಾಯ್ತಾ ಇದ್ದಾರೆ. ಸೊ ಅನೇಕ ಸಾವುಗಳನ್ನ ನಾವು ನೋಡ್ತಾ ಇದ್ದೀವಿ. ಮತ್ತು ಉಪದ್ರವಗಳಿಂದ ಸತ್ತಿದ್ದಾರೆ ಎಷ್ಟೊಂದು ಜನ. ಇನ್ನೊಂದು ಕಾಯಿಲೆಗಳು, ಪ್ಲೇಗ್ಸ್, ಪೆಸ್ಟಿಲೆನ್ಸಸ್. ಸೊ ಸಾಯ್ತಾನೆ ಇದ್ದಾರೆ ಜನ. ಸೊ ಇವನ್ನೆಲ್ಲ ನೋಡಿ ಅಯ್ಯೋ ಲೋಕದಲ್ಲಿ ಈ ರೀತಿ ನಡೀತಾ ಇದೆ, ಇವೆಲ್ಲ ಸಾವುಗಳು ಕಂಟಿನ್ಯೂಸ್ ಆಗಿ ನೋಡಬೇಕಾದ್ರೆ ಭಯ ಆಗುತ್ತೆ. ನ್ಯಾಚುರಲ್ಲಾಗಿ, ಸ್ವಾಭಾವಿಕವಾಗಿ, ನನ್ನ ಟೈಮ್ ಯಾವಾಗ ಬರುತ್ತೋ, ಇವ್ರಿಗಾಗೋದು ನನಗೇನಾದರೂ ಆಗಿಬಿಡುತ್ತೋ ಅನ್ನೋ ಒಂದು ಭಯ ಸ್ವಾಭಾವಿಕವಾಗಿ ಒಂದು ರಿಯಾಕ್ಷನ್ ಆಗಿ ಬರುತ್ತೆ ಅನೇಕರಿಗೆ. ಆದರೆ ದೇವ್ರ ವಚನ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಈ ಥರ ಎಲ್ಲ ನಡೆಯುತ್ತೆ. ತೊಂದರೆಗಳಿದೆ, ಜನ ಸಾಯ್ತಾ ಇದ್ದಾರೆ, ಕಾಯಿಲೆಗಳಿದೆ. ಒಬ್ಬರು ಕಾಯಿಲೆ ಒಂದೊಂದು ಸರಿ ನೋಡಬೇಕಾದ್ರೆ ಹಾಸ್ಪಿಟ್ಲಲ್ಲಿ ಭಯಂಕರವಾದ ಕಾಯಿಲೆಗಳು, ಅದು ನೋಡಿದಾಗ ನಮ್ಮ ಒಳಗಡೆ ಏನಿದೆಯೋ ಅಂತ ಒಂದೊಂದು ಸರಿ ಭಯ ಆಗುತ್ತೆ. ಯಾಕೆಂದರೆ ಅಷ್ಟೊಂದು ಮೋಸಕರವಾದ ಕಾಯಿಲೆಗಳಿದೆ, ಹೊಸ್ದಾಗಿ ಬರುವಂಥ ಕಾಯಿಲೆಗಳಿದೆ. ಸೊ ಇವೆಲ್ಲ ನೋಡಬೇಕಾದ್ರೆ ಸಡನ್ನಾಗಿ ಭಯ ಅನ್ನೋದು ಒಳಗಡೆ ಬರುತ್ತೆ. ಆದರೆ ನಮ್ಮ ದೇವ್ರ ವಚನ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಇದೆಲ್ಲ ನೀವು ನೋಡುವಾಗೂ ನೀವು ಅಂಜ ಕಾರಣವಿಲ್ಲ. ಅಂಜೋದು ಅಂತಂದರೆ ಅದು ಒಂದು ಹಳೆ ಕನ್ನಡ. ಅದು ಕನ್ನಡದಲ್ಲಿ ಈ ಒಂದು ದಿವಸಗಳಲ್ಲಿ ಮಾತಾಡುವ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಭಯ ಪಡಬೇಕಾಗಿಲ್ಲ. ನೀವು ಭಯ ಪಡೋದಕ್ಕೆ ಅವೇನು ಕಾರಣಗಳಲ್ಲ. ಯಾಕೆ ಅವನ್ನ ನೋಡಿ ನಾವು ಭಯ ಪಡಬಾರ್ದು ಅಂತಂದರೆ, ನಮ್ಮ ಜೊತೆ ದೇವರಿದ್ದಾರೆ. ಅವುಗಳಿಂದ ಬಿಡಿಸುವುದಕ್ಕೆ ನಮ್ಮ ಜೊತೆ ದೇವರಿದ್ದಾರೆ. ಅವುಗಳು ನಮ್ಮ ಹತ್ರ ಬರೋದಕ್ಕೆ ಕೂಡ ದೇವರು ಅಲೋ ಮಾಡೋದಿಲ್ಲ. ಅದಕ್ಕೆ ನಾವು ಭಯ ಪಡಬೇಕಾಗಿಲ್ಲ. ಇದು ಸ್ವಾಭಾವಿಕವಾಗಿ ಜನರು ನೋಡೋದನ್ನು ಇವು ನಡೆದರೆ ಭಯ ಪಡೋದೇ ನಾರ್ಮಲ್ ರೆಸ್ಪಾನ್ಸ್ ಎಲ್ಲ ಕಡೆ. ಆದರೆ ಇವನ್ನೆಲ್ಲ ನೋಡಿ ಭಯ ಪಡ್ದಿರ ಸ್ಟ್ರಾಂಗ್ ಆಗಿರೋದು ಯಾರು ಮಾಡೋಕ್ಕಾಗುತ್ತೆ ಅಂತಂದರೆ, ದೇವರನ್ನು ತನ್ನ ಗುರಾಣಿ, ದೇವರ ಮೇಲೆ ಭರವಸೆ ಇಟ್ಟಿರುವ ಮಕ್ಕಳು ಮಾತ್ರ ನಾನು ಇವನ್ನು ನೋಡಿ ಅಂಜುವುದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ. ಇನ್ನೂ ಒಂದು ವಚನ ಓದೋಣ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಇದಕ್ಕಿನ್ನೂ ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ತೊಂದರೆಗಳನ್ನ. ಯಾವುದೇ ನೋಡಿದ್ರೂ, ಯಾವುದೇ ನೀವು ಕಣ್ಣಿಂದ ನೋಡುವಾಗೂ ಕೂಡ ಅಂಜ ಕಾರಣವಿಲ್ಲ ಅಂದರೆ ಭಯ ಪಡಬೇಕಾಗಿಲ್ಲ. ಇನ್ನೊಂದು 7ನೇ ವಚನ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನೂ ತಟ್ಟದು. ಇದು ಒಳ್ಳೆ ಸೂಪರ್ ಆಗಿರೋ ವಚನ. ಅಂದರೆ ಮಗ್ಗುಲಲ್ಲಿ 1000 ಜನರು, ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಡಗಡೆಯಲ್ಲಿ 1000 ಜನ ಸಾಯ್ತಾ ಇದ್ದಾರೆ ಮತ್ತು ಬಲಗಡೆಯಲ್ಲಿ 10,000 ಜನ ಸಾಯ್ತಿದ್ದಾರೆ. ಇದು ಒಂದು ಒಬ್ಬರಿಬ್ಬರು ಸಾಯೋದಕ್ಕೆ ಭಯಪಡ್ತಾರೆ. ಇದು ತುಂಬ ಇದು ಹೈಯೆಸ್ಟಾಗಿ ಬರೆದಿರೋ ಒಂದು ವಚನ ನೋಡಿರಿ. 11,000 ಜನ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿದ್ರು, ಎಡಗಡೆ 1,000, ಬಲಗಡೆ 10,000. ಸೊ 11,000 ಜನ ನೀನು ಸುತ್ತಲೂ ಸತ್ತಿದ್ರೂ, ಸಾಯ್ತಾ ಇದ್ರೂ ಅದು ನಿನಗೆ ತಟ್ಟದು. ಎಲ್ಲರಿಗೂ ನಡೀತಾ ಇದೆ ಅಂತಂದರೆ ನಿನಗೂ ನಡಿಬೇಕಾಗುತ್ತೆ ಅಂತ ಏನಿಲ್ಲ. ನಿನಗೆ ತಟ್ಟದಿರಾ, ನಿನ್ನನ್ನು ಟಚ್ ಮಾಡ್ದಿರಾ, ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳಿ ಬರೆದಿರೋ ದೇವರ ವಚನ ಇದು. ಇವೆಲ್ಲ ನಡೆಯುತ್ತೆ ಲೋಕದಲ್ಲಿ ಅಂತ ಹೇಳಿ ಆಲ್ರೆಡಿ ನಮಗೆ ದೇವರು ಆ ಕಾಲದಲ್ಲೇ ಬರೆದಿಟ್ಟಿದ್ದಾರೆ. ಮತ್ತು ನೀವಿನ್ನೂ ಈ ಸಂಗತಿಗಳು ಇಲ್ಲಿ ಓದಬೇಕಾದ್ರೆ ಬಹಳ ತೊಂದರೆಗಳು, ಕೇಡುಗಳು, ಹಾನಿಕಾರವಾದ ವಿಷಯಗಳು ಮತ್ತು ಸಾವು,
ಭಯ ಹುಟ್ಟಿಸುವಂಥ ಕಾರ್ಯಗಳು ಇವೆಲ್ಲ ನೋಡಬೇಕಾದ್ರೆ ಇದನ್ನು ಬೈಬಲಲ್ಲಿ ಒಬ್ಬರು ಅನುಭವಿಸಿದ್ದಾರೆ. ಇವನ್ನೆಲ್ಲ ಕಣ್ಣಿಂದ ನೋಡಿ ದೀರ್ಘಾಯುಷ್ಯವನ್ನು ಬದುಕಿದ್ದಾರೆ. ಅವರು ದೀರ್ಘಕಾಲ ಬದುಕಿ ಈ ಲೋಕ ಬಿಟ್ಟೋಗಿದ್ದಾರೆ. ಅದು ಯಾರು ಗೊತ್ತಾ? ಯಾರೂ ಅಲ್ಲ, ಈ ಒಂದು ಕೀರ್ತನೆ ಬರೆದಿರೋ ಮನುಷ್ಯ. 91ನೇ ಕೀರ್ತನೆ ಬರೆದಿರೋದು ಯಾರು ಅಂತ ಹೇಳಿ ನೀವು ಅನ್ಕೊತೀರಾ? ಕೆಲವ್ರು ಅಂತಾರೆ ಈ ಒಂದು ಕೀರ್ತನೆ ದಾವೀದ ಬರೆದಿದ್ದಾರೆ ಅಂತ. ನೋಡಿ, ದಾವೀದ ಅನೇಕ ಒಳ್ಳೆ ಕೀರ್ತನೆಗಳು ಬರೆದಿದ್ದಾರೆ. ಅದು ಬೈಬಲಲ್ಲಿ ಅನೇಕ ಕೀರ್ತನೆಗಳು, ಜಾಸ್ತಿ ಕೀರ್ತನೆಗಳು ದಾವೀದನೇ ಬರೆದಿರೋದು. ಆದರೆ ಈ ಕೀರ್ತನೆ 91ನೇ ಕೀರ್ತನೆ ನನಗನ್ಸುತ್ತೆ ಇದು ಮೋಶೆ ಬರೆದಿರೋ ಕೀರ್ತನೆ. ಅದು ಹೇಗೆ ಹೇಳ್ತೀರಾ ಮೋಶೆ ಬರೆದಿದ್ದಾರೆ ಇದು ಅಂತ ಹೇಳಿ ನೀವು ಕೂಡ ಕೇಳ್ಬೋದು. ನೋಡಿ, ಈ ಒಂದು ಸಂಗತಿಗಳಿಗೆ ನಾವಿಲ್ಲಿ ಓದಬೇಕಾದ್ರೆ ಮಗ್ಗುಲಲ್ಲಿ 1000 ಜನರು, 10,000 ಜನರು ಸತ್ತಿದ್ದಾರೆ. ಹಗಲಲ್ಲಿ ಹಾರಿ ಬರುವ ಬಾಣ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತು, ಕೇಡು, ಮತ್ತು ತೊಂದರೆಗಳು, ಜನ ಸಾಯೋದು, ಕಣ್ಣಿಂದ ಜಾಸ್ತಿ ನೋಡಿರೋದು, ಈ ರೀತಿ ನಡೆಯೋದು ಅಂತಂದರೆ ಮೋಶೆನೇ. ಅದು ಹೇಗೆ ಹೇಳ್ತೀರಾ, ಎಲ್ಲಿ ನಡೀತು ಅಂತ ಕೇಳಿ ನೀವು ಕೇಳ್ಬೋದು. ಇದು ಯಾಕೆ ಮೋಶೆ ಬರೆದಿದ್ದಾರೆ ಈ ಒಂದು ಕೀರ್ತನೆ ಅಂತಂದರೆ, ಇದನ್ನು ಮೋಶೆ ಅವರ ಕಣ್ಮುಂದೆ ಕಣ್ಣಾರೆ ನೋಡಿದ್ದಾರೆ ಇವೆಲ್ಲ ನಡೆದಿರೋದು. ಎಲ್ಲಿ ನೋಡಿದ್ದಾರೆ ಮೋಶೆ ಇದು ಅಂತಂದರೆ, ಇಸ್ರಾಯೇಲ್ರು ಅರಣ್ಯದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ, ಇಸ್ರಾಯೇಲ್ ಜನ ಮೊದಲನೆಯ ಜನಾಂಗ ಇಸ್ರಾಯೇಲು, ಐಗುಪ್ತ ದೇಶದಿಂದ ಹೊರಗಡೆ ಬಂದ ಜನಾಂಗ. 40 ವರ್ಷ ಅರಣ್ಯದಲ್ಲಿ ಅವರು ಅಲಿದಾಡಿದ್ರು, ಸುತ್ತಾಡಿದ್ರು ಅಂತ ಹೇಳಿ ನಾವು ಓದ್ತೀವಿ. ಸೊ ಆ ಒಂದು 40 ವರ್ಷಗಳು ಟೈಮಲ್ಲಿ ಮೋಶೆ ಇವನ್ನ ನಡೆಯೋದನ್ನು ಕಣ್ಣಾರೆ ನೋಡಿದ್ದಾರೆ ಮೋಶೆ ಇದನ್ನು. ಅದಕ್ಕೆ ಈ ಕೀರ್ತನೆ ಬರೆದಿರೋದು, ಇವೆಲ್ಲ ನಡೆಯುತ್ತೆ, ನೀವು ಅಂಜ ಕಾರಣವಿಲ್ಲ. ಮತ್ತು ಈ ದಿನ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಇಸ್ರಾಯೇಲ್ರು ಯಾಕೆ ಆ ರೀತಿ ಸತ್ರು? ದೇವ್ರ ಮಕ್ಕಳೇ, ಅವರು ಒಡಂಬಡಿಕೆ ಮಕ್ಕಳೇ. ಆದರೆ ಅರಣ್ಯದಲ್ಲಿ ಬ್ಯಾಕ್ ಟು ಬ್ಯಾಕು ಎಷ್ಟೊಂದು ಜನ, ಸಾವಿರಾರು ಜನ ಸಮ್ಟೈಮ್ಸ್ ಸಾಯೋದನ್ನು ನಾವು ನೋಡಿದ್ದೀವಿ, ಬೈಬಲಲ್ಲಿ ಓದಿದ್ದೀವಿ ನಾವು ಅದ್ರ ಬಗ್ಗೆ. ಸೊ ಯಾಕೆ ಇಸ್ರಾಯೇಲ್ರು ಈ ರೀತಿ ಸತ್ರು? ನಾನು ಈ ಒಂದು ಸೀರೀಸ್ ಸ್ಟಾರ್ಟ್ ಮಾಡುವಾಗೆ ಕೆಲವು ವಿಷಯಗಳು ಹೇಳಿದೆ. ಅವಿಧೇಯತ್ವ ಅನ್ನೋದು ಮನುಷ್ಯನ ಕಾಲಕ್ಕೆ ಮುಂಚೆ ನಾಶ ಮಾಡುತ್ತೆ ಅಂತ ಹೇಳಿ ಬೈಬಲಲ್ಲಿ ಅನೇಕ ವಚನಗಳು ಬರೆದಿದೆ. ವಿಧೇಯತ್ವ, ದೇವರಿಗೆ ವಿಧೇಯರಾಗಿ ನಡೆಯಿರಿ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೆಯಿರಿ ಅಂತ ಹೇಳಿ ಪ್ರೀಚ್ ಮಾಡಬೇಕಾದ್ರೆ ಅನೇಕರಿಗೆ ವಿಧೇಯತ್ವ ಅನ್ನೋ ಒಂದು ಸಂದೇಶ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಮನ್ನು ಬದಲಾಗುವಂತ ಇದ್ದಾರೆ, ನಮ್ಮನ್ನು ದೇವರಿಗೆ ಸಬ್ಮಿಟ್ ಆಗುವಂತ ಇದ್ದಾರೆ. ನಾನು ಸಬ್ಮಿಟ್ ಆಗಲ್ಲ, ನಾನು ತಗ್ಗಿಸ್ಕೊಳ್ಳಲ್ಲ, ವಿಧೇಯನಾಗಲ್ಲ ಅಂತ ಹೇಳೋ ಜನ ಅನೇಕರಿದ್ದಾರೆ. ಎಲ್ಲರೂ ಆ ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಆದರೆ ಅನೇಕ ಜನ ದೇವರ ವಚನಕ್ಕೆ ವಿರೋಧವಾಗಿ ಮಾಡ್ತಾರೆ. ಈ ವಿಧೇಯತ್ವ ಅನ್ನೋ ವಚನಗಳು ಕೇಳಿಸ್ಕೊಳ್ಳೋದಕ್ಕೆ ಅವರಿಗೆ ಇಷ್ಟನೇ ಆಗೋದಿಲ್ಲ. ನಾನು ಬೆಂಡಾಗಲ್ಲ, ನಾನು ಯಾರ ಮಾತು ಕೇಳಲ್ಲ, ನಾನು ಯಾರಿಗೂ ತಗ್ಗಿಸ್ಕೊಳ್ಳಲ್ಲ, ನಾನು ಯಾರ ಕಡೆನೂ ಇಲ್ಲ, ಯಾರ ಕೆಳಗಡೆನೂ ಇಲ್ಲ, ಆ ರೀತಿ ಮಾತಾಡೋರು ಅನೇಕರಿದ್ದಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲರೂ ಅಲ್ಲ, ಅನೇಕರಿದ್ದಾರೆ. ನೋಡಿ, ಅವಿಧೇಯತ್ವ ಅಂತ ಹೇಳೋದು ಅದು ತೊಂದರೆ ತೊಗೊಂಡು ಬರೋದು ಯಾರಿಗೆ ಅಂದರೆ ಇನ್ನೊಬ್ರಿಗಲ್ಲ. ಯಾರು ಅವಿಧೇಯತ್ವದಲ್ಲಿ ಇರ್ತಾರೋ ತೊಂದರೆ ಅವ್ರಿಗೇನೆ. ವಿಧೇಯತ್ವ ಅಂತ ಹೇಳಿ ನೀವು ವಿಧೇಯತ್ವದಲ್ಲಿದ್ದರೆ ಅದು ಇನ್ನೊಬ್ರಿಗೆ ಪ್ರಯೋಜನ ಮಾಡೋದಿಲ್ಲ. ನಿಮ್ಮ ವಿಧೇಯತೆ ನಿಮ್ಮನ್ನು ಆಶೀರ್ವಾದ ಮಾಡುತ್ತೆ. ನೀವು ವಿಧೇಯರಾದರೆ ನಿಮಗೆ ಒಳ್ಳೆಯದು. ಮತ್ತು ನೀವು ಅವಿಧೇಯರಾಗಿದ್ರೆ ಅದರ ಫಲಗಳು ನೀವೇ ಅನುಭವಿಸ್ತೀರಾ. ಜ್ಞಾನೋಕ್ತಿಲಿ ಸಾಲಮೋನ ಒಂದು ವಚನ ಬರೆದಿದ್ದಾರೆ, ನೀನು ಜ್ಞಾನವಂತನಾದರೆ ಅದು ನಿನಗೆ ಒಳ್ಳೆಯದು. ಯಾರಿಗೆ? ನಾನು ಜ್ಞಾನವಂತ ಆದರೆ ಅದು ಇನ್ನೊಬ್ರಿಗೆ ಒಳ್ಳೆಯದಾ? ಇಲ್ಲ. ಜ್ಞಾನವಂತನಾದರೆ ಅದು ನಿನಗೆ ಒಳ್ಳೆಯದು. ಒಂದು ವೇಳೆ ಅಜ್ಞಾನಿಯಾದರೆ ಅದರ ಫಲ ನೀನೇ ಅನುಭವಿಸ್ತೀಯಾ, ಇನ್ಯಾರೂ ಅನುಭವಿಸ್ಬೇಕಾಗಿಲ್ಲ. ಯಾರು ಅವಿಧೇಯತ್ವದಲ್ಲಿರ್ತಾರೋ ಆ ರಿಸಲ್ಟು ಅವ್ರ ಲೈಫಲ್ಲೇ ಬರೋದು. ನೋಡಿ, ವಿಧೇಯತ್ವಕ್ಕೂ ಒಂದು ಫಲಿತಾಂಶ ಬರುತ್ತೆ. ಅದಕ್ಕೋಸ್ಕರ ಅವಿಧೇಯತ್ವದಲ್ಲಿದ್ರೂ ಕೂಡ ಅದಕ್ಕಂತ ಒಂದು ರಿಸಲ್ಟ್ ಇದೆ. ಆದರೆ ವಿಧೇಯತ್ವದ ರಿಸಲ್ಟು, ನಾನು ನಿಮ್ಗೆ ಯಾರಿಗೂ ಮನುಷ್ಯರಿಗೆ ವಿಧೇಯರಾಗಿ ಅಂತ ಹೇಳ್ತಾ ಇಲ್ಲ, ದೇವರ ವಚನಕ್ಕೆ ವಿಧೇಯರಾಗ್ರಿ. ಯಾರು ಮನುಷ್ಯರು ಏನು ಹೇಳ್ತಾರೋ ಪರವಾಗಿಲ್ಲ, ದೇವರ ವಚನ ಏನು ಹೇಳುತ್ತೆ ಅದಕ್ಕೆ ವಿಧೇಯರಾದರೆ ಅದಕ್ಕೆ ಬರುವಂಥ ಆಶೀರ್ವಾದ ದೇವರಿಂದನೇ ಬರುತ್ತೆ.
ದೇವರ ವಚನಕ್ಕೆ ಮೀರಿ ನಡಿತೀನಿ ಅನ್ನೋ ಒಂದು ಶಕ್ತಿ ಯಾವ ಮನುಷ್ಯನಿಗೂ ಇಲ್ಲ. ಓಕೆ, ದೇವರ ವಚನ ಈ ರೀತಿ ಬರೆದಿದೆ, ನಾನು ಅದನ್ನು ಮೀರಿ ಜಯಿಸ್ತೀನಿ ಅಂತ ಹೇಳೋದಕ್ಕೆ ಯಾವ ಮನುಷ್ಯನ ಕೈಲೂ ಆಗಲ್ಲ. ಯಾಕೆಂದರೆ ದೇವರು ಇಟ್ಟಿರೋ ಲಾಸು, ದೇವರು ವಚನದಲ್ಲಿ ಬರೆದಿರುವ ಎಲ್ಲ ವಚನಗಳು ಸತ್ಯ. ಅವುಗಳ ಪ್ರಕಾರ ನಡ್ಕೊಳ್ಳುವಾಗ ಆಶೀರ್ವಾದ ನಮಗೆ ಬರುತ್ತೆ. ಅವುಗಳನ್ನ ತಿರಸ್ಕರಿಸುವಾಗ ಕೂಡ ಆ ಒಂದು ತೊಂದರೆಗಳು ನಮಗೆ ಬರೋದು. ಸೊ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ, ಅವಿಧೇಯರಾದರೆ ಅದಕ್ಕೆ ಬರುವಂಥ ಪ್ರತಿಫಲಗಳು ಚೆನ್ನಾಗಿರೋದಿಲ್ಲ. ಅದಕ್ಕೆ 2 ವಚನ ಓದಿ ನಾವು ಇಸ್ರಾಯೇಲ್ರ ಬಗ್ಗೆ ಕೆಲವು ವಿಷಯ ದಿನ ಧ್ಯಾನ ಮಾಡೋಣ. ಯೆಶಾಯನು ಬರೆದ ಗ್ರಂಥ 1ನೇ ಅಧ್ಯಾಯ 19ನೇ ವಚನ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಅಂದರೆ ವಿಧೇಯರಾದರೆ ಒಂದು ಆಶೀರ್ವಾದ. ಒಂದು ವೇಳೆ ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು. ಸೊ ಇದು ಯಾರು ಹೇಳ್ತಾ ಇರೋದು? ಇದು ಯೆಹೋವ ತಂದೆ ದೇವರು ಹೇಳ್ತಾ ಇರೋ ಒಂದು ಮಾತು ಇದು. ಸೊ ಇದಕ್ಕೆ ಮೀರಿ ನಾವು ಏನಾದರೂ ಹೊಸದಾಗಿ ಮಾಡೋಕ್ಕೆ ಹೋದರೆ ಅದು ಒಳ್ಳೆಯದರಲ್ಲಿ ಎಂಡಾಗೋದಿಲ್ಲ. ವಿಧೇಯತ್ವದಲ್ಲಿ ನೀವಿದ್ದರೆ ದೇವರ ವಚನ ಪ್ರಕಾರ ಅದು ನಿಮಗೆ ಒಳ್ಳೆಯದು. ದೇಶದ ಮೇಲನ್ನು ಅನುಭವಿಸಿರಿ. ದೇಶದ ಮೇಲು ವಿಧೇಯತ್ವದಲ್ಲಿದ್ದರೆ. ಒಂದು ವೇಳೆ ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ಗುರಿಯಾಗುವಿರಿ. ಕತ್ತಿಯ ಬಾಯಿ ಅಂದರೆ ಸ್ವರ್ಡ್, ಅಂದರೆ ನಾಶವಾಗುವಿರಿ ಅಂತ ಹೇಳಿ ದೇವರ ವಚನನೇ ಬರೆದಿದೆ. ಇನ್ನೊಂದು ವಚನ ಓದೋಣ. ಯೋಬನು ಬರೆದ ಗ್ರಂಥ 11ನೇ ವಚನ. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳನ್ನು ಸುಖದಲ್ಲಿಯೂ ವರ್ಷಗಳನ್ನು ಸಂತೋಷದಲ್ಲಿಯೂ ಕಳೆಯುವರು. ಇದು ಕೇಳಿಸ್ಕೊಂಡು ದೇವರನ್ನ ಸೇವೆ ಮಾಡುವಂಥ ಆಶೀರ್ವಾದ. 12ನೇ ವಚನ ಅದಕ್ಕೆ ವಿರುದ್ಧವಾಗಿದೆ. ಕೇಳದಿದ್ದರೆ ದೈವಾಸ್ತ್ರದಿಂದ ಅಳಿದು ಹೋಗುವರು, ಜ್ಞಾನಹೀನರಾಗಿಯೇ ಪ್ರಾಣ ಬಿಡುವರು. ಜ್ಞಾನಹೀನರಾದರೆ ಪ್ರಾಣ ಬಿಡುವರು. ಇನ್ನೊಂದು ಮೋಸಕರವಾದ ವಿಷಯ ಏನಂದರೆ ಕಾಲಕ್ಕೆ ಮುಂಚೆ ಸಾಯುವರು. ನೀವು ಅನೇಕ ಸಾರಿ ಅವಿಧೇಯತರ ಬಗ್ಗೆ ಮತ್ತು ದುಷ್ಟರ ಬಗ್ಗೆ ಓದಿರ್ತೀರ ಬೈಬಲಲ್ಲಿ. ಅವರು ಕಾಲಕ್ಕೆ ಮುಂಚೆ ಸತ್ತರು ಅಂತ ಹೇಳಿ ಬೈಬಲಲ್ಲಿ ಅನೇಕ ಸಾರಿ ಬರೆದಿದೆ, ಅನೇಕ ಕಡೆ ಬರೆದಿದೆ. ದ ಪೋರ್ಷನ್ ಆಫ್ ದ ವಿಕೆಡ್ ದಟ್ ಹಿ ವಿಲ್ ಬಿ ಕಟ್ ಆಫ್ ಬಿಫೋರ್ ಟೈಮ್. ದುಷ್ಟನ ಒಂದು ಭಾಗ ಏನು ಅಂತಂದರೆ ಸಮಯಕ್ಕೆ ಮುಂಚೆ ಸಾಯ್ತಾರೆ. ಸೊ ಇವಾಗ ವಿಧೇಯತ್ವ ಅಂತ ಹೇಳಿ ಕೇಳಿಸ್ಕೊಳ್ಬೇಕಾದ್ರೆ ನೀವು ಒಂದು ಆಜ್ಞೆನೂ ಮೀರಬಾರ್ದು, ಎಲ್ಲ ಆಜ್ಞೆಗಳನ್ನ ನೆರವೇರಿಸ್ಬೇಕು ಅಂತ ಹೇಳಿ ದೇವರು ನಮ್ಮನ್ನು ಡಿಮ್ಯಾಂಡ್ ಮಾಡೋಕ್ಕಾಗುತ್ತಾ? ನೀವು ಒಂದು ಆಜ್ಞೆ ಮೀರಿ ನಡೆದ್ರು ಅಷ್ಟೇ ನಿಮ್ಮ ಕತೆ. ದೇವರೇನಾದರೂ ಕಾಯ್ತಾ ಇದ್ದಾರಾ? ನಾನು ಅವಿಧೇಯತ್ವ ಅಂತ ಹೇಳಬೇಕಾದ್ರೆ ಈ ಬೋಧನೆ ಸುಮ್ಮನೆ ಪ್ಲೇನಾಗಿ ಕೇಳಿಸ್ಕೊಂಡ್ರೆ, ಅಯ್ಯೋ ನಾವು ಅವಿಧೇಯತ್ವದಲ್ಲಿ ಒಂದೇನ ತಪ್ಪು ಮಾಡಿದ್ರೆ ದೇವ್ರು ನಮ್ಮನ್ನು ಹೊಡಿತಾರಾ, ದೇವ್ರು ನಮ್ಮನ್ನು ಸಾಯಿಸ್ಬಿಡ್ತಾರಾ, ನಾನು ಕಾಲಕ್ಕೆ ಮುಂಚೆ ಸಾಯ್ತೀನಾ? ಇದು ಏನೋ ನೀವು ಕೇವಲ ಒಂದು ದಿವಸದಲ್ಲಿ ಒಂದು ಚಿಕ್ಕ ತಪ್ಪು ಮಾಡಿದ್ರಿ, ಇಲ್ಲ ಸಡನ್ನಾಗಿ ಏನೋ ಕೋಪ ಬಂದು ಒಂದು ಚಿಕ್ಕ ತಪ್ಪು ಮಾಡಿದ್ರಿ ಅನ್ನೋದಕ್ಕೆಲ್ಲ ದೇವ್ರು ನಿಮ್ಮನ್ನು ಕಾಲಕ್ಕೆ ಮುಂಚೆ ತೆಗಿತಾರೆ ಅಂತ ಹೇಳಿ ಅಂದ್ಕೋಬೇಡಿ. ಅದೆಲ್ಲ ನಾನು ಮಾಡ್ತಾ ಇರೋ ಬೋಧನೆ. ಅವಿಧೇಯತ್ವ ಅಂತ ಹೇಳಿ ನಾವು ಇಸ್ರಾಯೇಲ್ರ ಬಗ್ಗೆ ಕೆಲವು ವಿಷಯ ನಾವು ಧ್ಯಾನ ಮಾಡೋಣ, ಆವಾಗ ಅರ್ಥ ಆಗುತ್ತೆ. ಮೊದಲನೆಯ ಜನಾಂಗದ ಇಸ್ರಾಯೇಲ್ರು ಯಾಕೆ ಆ ರೀತಿ ಅರಣ್ಯದಲ್ಲಿ ಹಿಂದಿಂದೆ ಅನೇಕ ಜನ ಸತ್ರು, ಅವ್ರು ಆ ರೀತಿ ನಾಶವಾಗಿ ಸತ್ತದಕ್ಕೆ ಕಾರಣ ಏನಂದರೆ ಅವರ ಅವಿಧೇಯತ್ವ ಮತ್ತು ದೇವರ ವಚನಕ್ಕೆ ವಿರುದ್ಧವಾಗಿ ಮಾಡಿದ್ರು. ಸೊ ದೇವರೇನು ಅವ್ರನ್ನ ಬೇಕು ಅಂತ ಹೇಳಿ ಸರಿಯಾಗಿ ಅವ್ರನ್ನ ನ್ಯಾಯ ತೀರಿಸ್ತೀರಾ? ಕೋಪಗೊಂಡು ಏನು ಯೋಚನೆ ಮಾಡ್ದಿರಾ ಅವ್ರ ಮೇಲೆ ನ್ಯಾಯ ತೀರಿಸ್ಬಿಟ್ರಾ ದೇವ್ರಿಗೇನಾದರೂ ಕಂಟ್ರೋಲ್ ಇಲ್ವಾ ಅವ್ರ ಕೋಪದ ಮೇಲೆ? ಕೋಪ ಬಂತು ಧ್ವಂಸ ಮಾಡಿದ್ರು. ಆ ರೀತಿ ನಡೀತಾ ಇಸ್ರಾಯೇಲ್ರ ವಿಷಯದಲ್ಲಿ? ಇಲ್ಲ. ಅನೇಕ ಸಾರಿ ನಾವು ಹಳೆ ಒಡಂಬಡಿಕೆ ಓದಬೇಕಾದ್ರೆ ಯೆಹೋವ ತಂದೆ ಅಷ್ಟು ಕರುಣೆ ತೋರಿಸಲ್ಲ ಮನುಷ್ಯರ ಮೇಲೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಿಗೆ ಕರುಣೆ ಜಾಸ್ತಿ. ಹಳೆ ಒಡಂಬಡಿಕೆ ಯೆಹೋವ ತಂದೆಗೆ ಕೋಪ ಜಾಸ್ತಿ, ಯೇಸು ಕ್ರಿಸ್ತನಿಗೆ ತಾಳ್ಮೆ ಜಾಸ್ತಿ. ಆ ರೀತಿ ಓದ್ತಾರೆ ಬೈಬಲ್ನ. ಯೆಹೋವ ತಂದೆ ಯೇಸು ಕ್ರಿಸ್ತ ಇಬ್ಬರು ಒಂದೇ. ಯೆಹೋವ ತಂದೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಯೆಹೋವ ತಂದೆ ರಿಫ್ಲೆಕ್ಷನ್. ಯೇಸು ಕ್ರಿಸ್ತ ಏನು ಹೇಳ್ತಾರೆ? ನನ್ನನ್ನು ನೋಡಿದ್ರೆ ನೀವು ತಂದೆ ನೋಡ್ದಂಗೆ ಅಂತಲೇ ಹೇಳ್ತಾರಲ್ವ. ನೀವು ಓದಿರ್ತೀರ ಈ ವಚನ.
ಹಾಗಂತ ಹೇಳಿ ಹೇಗೆ ನಾವು ಯೆಹೋವ ತಂದೆನ ಯೇಸು ಕ್ರಿಸ್ತನ ಸಪ್ರೇಟಾಗಿ ಮಾತಾಡೋಕ್ಕಾಗುತ್ತೆ? ಹೇಗೆ ಯೆಹೋವ ತಂದೆ ಕೋಪ ಮಾಡ್ಕೊಳ್ಳೋ ದೇವರು, ಯೇಸು ಕ್ರಿಸ್ತ ಶಾಂತ ದೇವರು ಅಂತ? ಯೆಹೋವ ತಂದೆ ಕೋಪ ಮಾಡ್ಕೊಳ್ಳೋ ದೇವರಲ್ಲ, ಅದಕ್ಕೇ ಯೇಸು ಕ್ರಿಸ್ತ ಕೂಡ ಕೋಪ ಮಾಡ್ಕೊಳ್ಳೋ ದೇವರಲ್ಲ. ಇದು ಹೇಗೆ ಹೇಳ್ಬೋದು ಅಂತಂದರೆ, ನಾವು ಹಳೆ ಒಡಂಬಡಿಕೆ ಓದಬೇಕಾದ್ರೆ ಇಸ್ರಾಯೇಲ್ರು ಏನು ತಪ್ಪು ಮಾಡಿದ್ರು, ಯಾಕೆ ಅವ್ರಿಗೆ ಆ ಶಿಕ್ಷೆ ಬಂತು ಅಂತ ಹೇಳಿ ಇಸ್ರಾಯೇಲಲ್ಲಿ ನೋಡಬೇಕು ನಾವು ಏನು ತಪ್ಪಿದೆ ಅವರಲ್ಲಿ. ದೇವರಲ್ಲಿ ನಾವು ತಪ್ಪು ಹುಡುಕ್ಬಾರ್ದು. ದೇವರಲ್ಲಿ ಪಕ್ಷಪಾತ ಇಲ್ಲ. ದೇವರು ಸಡನ್ನಾಗಿ ಯೋಚನೆ ಮಾಡಿದಿರ ಯಾರ ಮೇಲೂ ನ್ಯಾಯ ತೀರಿಸಲ್ಲ. ಮತ್ತು ದೇವರೇನು ಸ್ವಿಫ್ಟಾಗಿ ಕಾಯ್ಕೊಂಡಿಲ್ಲ ಇಮಿಡಿಯೇಟಾಗಿ ಎಲ್ಲರನ್ನ ಹೊಡೆಯೋದಕ್ಕೆ. ಇದನ್ನು ನಾವು ತಿಳ್ಕೊಬೇಕು. ಸೊ ಏನಕ್ಕೆ ಈ ರೀತಿ ನಡೀತು ಇಸ್ರಾಯೇಲ್ರು ಒಂದು ಲೈಫಲ್ಲಿ ಅಂತ ಹೇಳಬೇಕಾದ್ರೆ, ನಾವು ಆಲ್ರೆಡಿ ಇಸ್ರಾಯೇಲ್ರ ಬಗ್ಗೆ ಓದಿರ್ತೀವಿ. ಇಸ್ರಾಯೇಲ್ರು ಐಗುಪ್ತ ದೇಶದಿಂದ ಹೊರಗಡೆ ಬಂದ ಮೇಲೆ ಮೊದಲನೇ ಸಾರಿ ಅವರು ಇನ್ನೇನು ಆಚೆ ಬಂದ್ಬಿಟ್ರು. ಕೆಂಪು ಸಮುದ್ರದ ಹತ್ರ ದೇವರು ಹೇಳ್ತಾರೆ, ನೀವಿಲ್ಲಿ ನಿಮ್ಮ ಡೇರೆಗಳನ್ನ ಹಾಕಿ ಅಂತ. ಸೊ ಅಲ್ಲಿ ಡೇರೆಗಳನ್ನ ಹಾಕಿ ಅಂತ ಹೇಳಿದ್ದು ಯಾರು? ದೇವರೇ ಹಾಕಿದ್ದು. ದೇವರೇ ಹೇಳಿದ್ದು, ನೀವು ಅಲ್ಲಿ ಹೋಗಿ ನಿಮ್ಮ ಡೇರೆಗಳನ್ನ ಹಾಕಿ ಅಂತ. ಸೊ ದೇವರ ವಚನದ ಪ್ರಕಾರ ಮೋಶೆ ಇಸ್ರಾಯೇಲ್ರು ಅಲ್ಲಿ ತಮ್ಮ ಡೇರೆಗಳನ್ನ ಹಾಕಿ ಕೆಂಪು ಸಮುದ್ರದ ಪಕ್ಕ ಆ ಡೇರೆಗಳನ್ನ ಹಾಕಿ ಊಟ ಮಾಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಕೂತಿದ್ರು. ಸಡನ್ನಾಗಿ ಫರೋಹ, ಅವನ ಸೈನ್ಯ, ಕುದುರೆಗಳು, ರಥಗಳಲ್ಲಿ ಅವನು ಬರ್ತಾನೆ, ಹಿಂದಟ್ಕೊಂಡು ಬರ್ತಾನೆ. ಇಸ್ರಾಯೇಲ್ರನ್ನ ಸಾಯಿಸ್ಬಿಡ್ತೀನಿ, ಅವ್ರನ್ನ ಮತ್ತೆ ದಾಸತ್ವದಲ್ಲಿ ಯಾಕಾದರೂ ಹೋಗಕ್ಕೆ ಬಿಟ್ನೋ ಅವ್ರನ್ನ ಅಂತ ಹೇಳಿ ಆ ಒಂದು ಇಂಟೆನ್ಷನಲ್ಲಿ ಅಲ್ಲಿ ಬರ್ತಾ ಇದ್ದಾನೆ. ಸೊ ಈ ಸಮಯದಲ್ಲಿ ಅವ್ರನ್ನ ನೋಡಿದ ತಕ್ಷಣ ಇಸ್ರಾಯೇಲ್ರು ಮೊದಲು ರಿಯಾಕ್ಷನ್ ಏನು ಅಂದರೆ ಭಯ. ಓ, ಫರೋಹ ಬಂದ್ಬಿಟ್ಟ, ಅವನ ಸೈನ್ಯ ಬಂದರು, ನಮ್ಮನ್ನು ಸಾಯಿಸ್ಬಿಡ್ತಾನೆ, ಇಲ್ಲ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ, ಅದೇ ಪರಿಸ್ಥಿತಿ ನಮಗೆ ಅಂತ. ಆ ಸಮಯದಲ್ಲಿ ಇಸ್ರಾಯೇಲ್ರು ಏನು ಮಾಡ್ತಾರೆ, ಮೋಶೆಯ ಮೇಲೆ ಗೊಣಗುಡ್ತಾರೆ. ನೀನು ನಮ್ಮನ್ನು ಕರ್ಕೊಂಡು ಬಂದೆ ಐಗುಪ್ತ ದೇಶದಿಂದ, ಇವ್ರ ಕೈಲಿ ಸಾಯಿಸಬೇಕು ಅಂತ ಹೇಳಿ ಕರ್ಕೊಂಡು ಬಂದ ಅಂತ ಹೇಳಿ ಮೋಶೆಯ ಮೇಲೆ ಗೊಣಗುಡ್ತಾರೆ. ಸೊ ಅವರು ಆ ಸಮಯದಲ್ಲಿ ಏನು ಮಾಡ್ಬೋದಾಗಿತ್ತು ಅಂತಂದರೆ, ದೇವರೇ ನಮ್ಮನ್ನು ಕಾಪಾಡಿ ಅಂತ ಹೇಳಿ ಒಂದು ಮಾತು ಹೇಳ್ಬೋದಾಗಿತ್ತು. ಆದರೆ ಅವರು ಅದನ್ನು ಮಾಡಿಲ್ಲ. ಯಾಕೆಂದರೆ ಐಗುಪ್ತದಿಂದ ಬಿಡಿಸಿರೋ ದೇವರು, ಆ ದಾಸತ್ವದಿಂದ ಬಿಡಿಸಿರೋ ದೇವರು ಇಲ್ಲಿ ಆಚೆ ಬಂದು ಅವ್ರನ್ನ ಕೈ ಬಿಟ್ಬಿಟ್ರಾ? ತಿಳ್ಕೊಬೇಕು. ಆದರೆ ಅವರು ಯೆಹೋವ ತಂದೆ ಮಾಡಿರೋ ಅದ್ಭುತಗಳು ಮತ್ತು ಆ ಒಂದು ಸೈನ್ಸು, ವಂಡರ್ಸು, ದೇವರ ಪರಾಕ್ರಮ ಶಕ್ತಿ ಯಾವುದು ನೆನಪಿಗೆ ತಗೊಂಡು ಬರ್ದಿರಾ ನಮ್ಮನ್ನು ಸಾಯಿಸೋಕ್ಕೆ ಕರ್ಕೊಂಡು ಬಂದ ಅಂತ ಹೇಳಿ ಮೋಶೆಗೆ ಮಾತಾಡ್ತಾ ಇದ್ದಾರೆ. ಸೊ ಅವರು ಈ ಸಮಯದಲ್ಲಿ ಮೊದಲನೇ ಸಾರಿ ಬಾಯಿ ತೆಗೆದು ಸಾವು ಬಗ್ಗೆ ಮಾತಾಡಿದ್ರು. ಅಲ್ಲಿ ತಪ್ಪು ಮಾಡಿದ್ದೀರಾ, ನೀವು ಸಾವು ಬಗ್ಗೆ ಮಾತಾಡ್ತಾ ಇದ್ದೀರಾ. ಇಮಿಡಿಯೇಟಾಗಿ ದೇವ್ರ ನ್ಯಾಯ ತೀರಿಸಿದ್ರ ಅವ್ರನ್ನ? ಅಲ್ಲಿ ಇಲ್ಲ. ಆ ಒಂದು ತಪ್ಪನ್ನು ದೇವರು ಅಷ್ಟು ಸೀರಿಯಸ್ ಆಗಿ ತೊಗೊಳ್ದಿರಾ ಅಲ್ಲಿ ದೇವರು ದಯೆ ತೋರಿಸ್ತಾ ಇದ್ದಾರೆ. ಓಕೆ, ಇವಾಗ ತಾನೇ ಆಚೆ ಬಂದಿದ್ದಾರೆ, ಇವ್ರಿಗೆ ಟೈಮ್ ಕೊಡ್ತೀನಿ ಬದಲಾಗೋದಕ್ಕೆ. ಅವ್ರು ಮಾಡಿದ ತಪ್ಪೇ, ಅದು ಅವಿಧೇಯತ್ವ ಅವ್ರು ಮಾಡಿದ್ದು. ಆದರೆ ದೇವರು ಇಮಿಡಿಯೇಟಾಗಿ ನ್ಯಾಯ ತೀರಿಸಿಲ್ಲ. ಆಮೇಲೆ ದೇವರು ಅದ್ಭುತ ಮಾಡಿದ್ರು. ಫರೋಹ ಅವನ ಸೈನ್ಯನನ್ನು ನೀರಲ್ಲಿ ಮುಳುಗಿಸಿದ್ರು, ಇವ್ರನ್ನ ಸೇಫಾಗಿ ಆಚೆ ಕರ್ಕೊಂಡು ಬಂದರು. ಅದು ನಮ್ಗೆ ಆಲ್ರೆಡಿ ಗೊತ್ತು. ಮತ್ತು ಅಲ್ಲಿ ನೆಕ್ಸ್ಟ್ ನೀರಿಲ್ಲ ಅನ್ನೋವು ಕೂಡ ಅವ್ರನ್ನ ದೇವ್ರನ್ನ ಹುಡುಕ್ತಾ ಇಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ನೀರಿಲ್ದಿರ ಸಾಯಿಸೋದಕ್ಕೆ ಇಲ್ಲಿ ಕರ್ಕೊಂಡು ಬಂದ ಅಂತ ಹೇಳಿ ಮತ್ತೆ ಮೋಶೆ ಮೇಲೆ, ಆರೋನನ ಮೇಲೆ ಕೋಪ ಮಾಡಿಕೊಂಡು ಗೊಣಗುಟ್ಟಿದ್ರು. ಇದು 2ನೇ ಸಾರಿ ನಡೀತು ಗೊಣಗುಟ್ಟೋದು. ಮತ್ತೆ ಸಾವು ಬಗ್ಗೆ ಮಾತಾಡಿದ್ರು. ಮತ್ತು 3ನೇ ಸಾರಿ, ನಮಗಿಲ್ಲೇನು ತಿನ್ನೋಕ್ಕಿಲ್ಲ, ಈ ಒಂದು ಅರಣ್ಯದಲ್ಲಿ ನಮ್ಮನ್ನು ಹಸಿವೆಯಿಂದ ಕೊಲ್ಲೋದಕ್ಕೆ ಕರ್ಕೊಂಬಂದ. ಐಗುಪ್ತ ದೇಶದಲ್ಲಿ ಯಾವುದು ಸ್ಮಶಾನಗಳಿರಲಿಲ್ವಾ? ಈ ಒಂದು ಅರಣ್ಯದಲ್ಲಿ ಸ್ಮಶಾನವಾಗಿ ನಮ್ಮನ್ನು ಇಲ್ಲಿ ಸಾಯಿಸಬೇಕು ಅಂತ ಕರ್ಕೊಂಡು ಬಂದ. ಇದು ಮತ್ತೆ ತಪ್ಪು ಮಾಡ್ತಾ ಇದ್ದಾರೆ, ಸಾವು ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು 3ನೇ ಸಾರಿ ಅವ್ರು ಇಲ್ಲಿ ಮಾತಾಡಿದ್ದು. 3ನೇ ಸಾರಿ ಕೂಡ ದೇವರು ನೀವು ಬದಲಾಗೋದಿಲ್ಲ ಅಂತ ಹೇಳಿ ದಯೆ ತೋರಿಸ್ತೀರ ಅವ್ರನ್ನ, ಅಲ್ಲಿ ದೇವ್ರ ಮೇಲೆ ನ್ಯಾಯ ತೀರಿಸಿದ್ರ? ಇಲ್ಲ. ದೇವರು ಮತ್ತೆ ಚಾನ್ಸ್ ಕೊಟ್ಟರು. ಅಲ್ಲಿ ದೇವರು ಏನು ಮಾತಾಡೋದಿಲ್ಲ. ಓಕೆ, ಇವ್ರು ಬದಲಾಗಲಿ ಅನ್ನೋದಕ್ಕೆ ಟೈಮ್ ಕೊಟ್ಟರು ದೇವರು. ಆದರೆ ನೋಡಿ, ಇಸ್ರಾಯೇಲ್ರು ಇದೇ ಥರ ಇನ್ನು ನಾವು ಮುಂದೆ ಓದಬೇಕಾದ್ರೆ ಅನೇಕ ಕಾರ್ಯಗಳು ಅವ್ರು ಮಾಡ್ತಾರೆ. ವಿಗ್ರಹಾರಾಧನೆ ಮಾಡ್ತಾರೆ. ದೇವ್ರು ಹೇಳ್ತಾರೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು. ಮೋಶೆ ಪ್ರೇಯರ್ ಮಾಡಬೇಕಾದ್ರೆ ಸೀನಾಯಿ ಬೆಟ್ಟದ ಮೇಲೆ ಮೊದಲು ಮಾಡೋದು ಅವ್ರು ಏನು ಗೊತ್ತಾ? ಆ ಒಂದು ಮೊದಲನೇ ಆಜ್ಞೆನೇ ಮೀರಿ ನಡೀತಾರೆ. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರ್ದು ಅಂತ ಹೇಳಿದ ಮೇಲೂ ಕೂಡ ದೇವರ ವಾಯ್ಸ್ನ ಕೇಳಿಸ್ಕೊಂಡಿದ್ದಾರೆ ಅವರು. ಅದು ಕೇಳಿಸ್ಕೊಂಡ್ಮೇಲೂ ಅನೇಕ ದೇವರುಗಳು ಅವರ ಕೈಯಲ್ಲಿ ಮಾಡಿ ಆ ಒಂದು ವಿಗ್ರಹಗಳಿಗೆ ಅಡ್ಡ ಬಿದ್ದರು.
ಸೊ ನೋಡಿ, ಆ ವಿಗ್ರಹಗಳಿಗೆ ಅಡ್ಡ ಬೀಳುವಾಗೇ ಅಲ್ಲಿ ಮೊದಲನೇ ಸಾರಿ ಅಲ್ಲಿ ನ್ಯಾಯ ತೀರ್ಪು ಬರುತ್ತಲ್ಲ ಅವ್ರ ಮೇಲೆ. ಯಾಕೆಂದರೆ ಆ ಮೊದಲು 2 ಆಜ್ಞೆಗಳು ಕೊಟ್ರಲ್ವ ದೇವರು. ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು, ನೀವು ಆಕಾಶದಲ್ಲಾಗಲಿ ಭೂಮಿಯಾಗಲಿ ಭೂಮಿಯ ಕೆಳಗಡೆ ಇರೋ ನೀರಿನಲ್ಲಾಗಲಿ ಯಾವ ಮೂರ್ತಿಯನ್ನು ಮಾಡಿಟ್ಟುಕೊಳ್ಳಬಾರದು. ಸೊ ಇದು ಆಜ್ಞೆ. ಒಬ್ಬನೇ ದೇವ್ರಿಗೆ ಮಾತ್ರ ಅಡ್ಡ ಬೀಳಬೇಕು. ಆದರೆ ಇವರೇನು ಮಾಡ್ತಾಯಿದ್ದಾರೆ, ಅದಕ್ಕೆ ವಿರುದ್ಧವಾಗಿ ಮಾಡ್ತಾಯಿದ್ದಾರೆ. ಅನೇಕ ದೇವರುಗಳನ್ನ ಮಾಡಿದ್ರು ಮತ್ತು ಬೇರೆ ಒಂದು ವಿಗ್ರಹಕ್ಕೆ ಅಡ್ಡ ಬೀಳ್ತಾ ಇದ್ದಾರೆ. ಆದರೂ ಅಲ್ಲೂ ಕೂಡ ದೇವ್ರು ಚಾನ್ಸ್ ಕೊಟ್ಟರು, ಯಾರ್ಯಾರು ದೇವ್ರ ಕಡೆ ಇದ್ದೀರೋ ಬನ್ನಿರಿ, ಯಾರ್ಯಾರು ದೇವ್ರ ಕಡೆ ಇಲ್ವೋ ಅಂತ. ಕೆಲವ್ರು ಬಂದೇ ಇಲ್ಲ ಈ ಕಡೆ, ನ್ಯಾಯ ತೀರ್ಪಿಗಂತಲೇ ರೆಡಿಯಾಗಿ ಅಲ್ಲೇ ನಿಂತ್ಕೊಂಡಿದ್ದಾರೆ. ಕರೆಯೋವಾಗೂ ಕೂಡ ಬಂದಿಲ್ಲ ಈ ಕಡೆ, ದೇವ್ರ ಕಡೆ ಬನ್ನಿ ಅಂತ ಹೇಳೋವಾಗ ಮೋಶೆ. ಸೊ ಯಾರ್ಯಾರು ಮೊಂಡರಾಗಿ ಬರೋದಿಲ್ಲ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡಿದ್ರೋ ಅವ್ರ ಮೇಲೆ ನ್ಯಾಯ ತೀರ್ಪು ಬಂದಿದ್ದು ಅಂತ ಹೇಳಿ ನಾವು ಬೈಬಲಲ್ಲಿ ಓದ್ತೀವಿ. ಸೊ ಇದಾದಮೇಲೆ ಅವಾಗ ಕೂಡ ದೇವರು ಕೆಲವ್ರನ್ನ ಕ್ಷಮಿಸ್ತಾರೆ. ಅನೇಕ ಸಾವಿರಾರು ಜನನ, ಲಕ್ಷಾಂತರ ಜನನ ದೇವರು ಅಲ್ಲೂ ಕ್ಷಮಿಸ್ತಾರೆ. ಅದಾದಮೇಲೆ ಮುಂದೆ ಓದಬೇಕಾದ್ರೆ ಅನೇಕ ತಪ್ಪುಗಳನ್ನ 10 ಸಾರಿ ಅಂತ ಹೇಳಿ ದೇವರು ಬರೆದಿದ್ದಾರೆ. ಈ ಒಂದು 10 ಸಾರಿ ಕೂಡ ದೇವ್ರನ್ನ ಶೋಧನೆ ಮಾಡಿರುವಾಗ ದೇವರು ಅವ್ರ ಮೇಲೆ ನ್ಯಾಯ ತೀರ್ಪು ತೊಗೊಂಡು ಬರೋದಿಲ್ಲ. ಕಾಡೇಶ್ ಬರ್ನಿಯಾ ಅನ್ನೋ ಒಂದು ಜಾಗಕ್ಕೆ ಇವಾಗ ಬರ್ತಾ ಇದ್ದಾರೆ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ ಆಲ್ರೆಡಿ 2 ವರ್ಷ ಆಗಿದೆ. 2 ವರ್ಷದಲ್ಲಿ ದೇವರು ಅವ್ರಿಗೆ ಅರಣ್ಯದಲ್ಲಿ ನೀರು ಕೊಟ್ಟರು, ಊಟ ಕೊಟ್ಟರು, ಬಟ್ಟೆ ಕೊಟ್ಟರು, ಒಡವೆಗಳು ಎಲ್ಲ ಇತ್ತು ಅವ್ರಿಗೆ. ಸೊ ಅರಣ್ಯದಲ್ಲಿ ದೇವರು ಎಲ್ಲವನ್ನು ಒದಗಿಸ್ಕೊಟ್ರು ಅವ್ರಿಗೆ. ಸೊ ಇವಾಗ ಕಾದೇಶ್ ಬರ್ನಿಯಾ ಅನ್ನೋ ದೇಶಕ್ಕೆ ಬಂದಿದ್ದಾರೆ. ಈ ಒಂದು ದೇಶ ಮತ್ತು ಅದು ಕಾನಾನ್ ದೇಶದ ಬಾರ್ಡ್ರಲ್ಲಿರೋ ಒಂದು ಜಾಗ. ಇವಾಗ ಈ ಒಂದು ಕಾದೇಶ್ ಬರ್ನಿಯಾ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗ್ಬೇಕು ಇವಾಗ ಅವರು. ಅದೊಂದು ಬಾರ್ಡರ್. ದೇವ್ರು ಹೇಳ್ತಾ ಇದ್ದಾರೆ, ಕಾನಾನ್ ದೇಶಕ್ಕೆ ಹೋಗಿ ಆ ಒಂದು ದೇಶವನ್ನು ಆಕ್ರಮಿಸಿಕೊಳ್ಳಿರಿ, ಆ ದೇಶವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿ ದೇವರು ಸಂತತಿಯಾಗಿ ಹೇಳ್ಕೊಂಡೇ ಬಂದರು ಕಾನಾನ್ ದೇಶ ಇಸ್ರಾಯೇಲ್ರಿಗೆ. ಆದರೆ ಇವರು ಅದಕ್ಕೆ ರೆಡಿಯಾಗಿರಲಿಲ್ಲ. ನೋಡಿ, ಇಸ್ರಾಯೇಲ್ರು ಯಾವಾಗೂ ಮಾತಾಡ್ತಾ ಇದ್ದಿದ್ದು ನಮ್ಮನೇಲಿ ಸಾಯಿಸೋದಕ್ಕೆ ಕರ್ಕೊಂಬಂದ. ಇದೇ ನೋಡಿ ಅವರು ಮತ್ತೆ ಮಾತಾಡ್ತಾ ಇರುವಂಥ ಅರಿಕೆಗಳು, ಮತ್ತೆ ಮಾತಾಡ್ತಾ ಇರುವಂಥ ಮಾತುಗಳು ಇವೇ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ಅದು 1 ದಿವಸಕ್ಕೆ 2 ದಿವಸಕ್ಕೆ ದೇವರು ನ್ಯಾಯ ತೀರ್ಪು ತೊಗೊಂಡು ಬರಲ್ಲ. ಈ ಒಂದು ಕಾದೇಶ್ ಬರ್ನಿಯಾ ದೇಶದಲ್ಲೇ ಆ ಒಂದು ಸ್ಥಳಕ್ಕೆ ಬರುವಾಗೆ ದೇವರು ಅವ್ರ ಮೇಲೆ ನ್ಯಾಯ ತೀರಿಸೋದು. ಆ ನ್ಯಾಯ ತೀರ್ಪು ಏನು ಅಂತ ಹೇಳಿ ಒಂದು ಸ್ವಲ್ಪ ಈ ಒಂದು ವಚನ ಒಂದು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಹೇಳ್ತೀನಿ. ದೇವರು ಹೇಳ್ತಾ ಇದ್ದಾರೆ, ಹೋಗಿ ನೀನು ಸ್ವತಂತ್ರ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಇವರಂದರು, ಆಗಲ್ಲ ನಾವು ಸ್ವತಂತ್ರ ಮಾಡ್ಕೊಳ್ಳೋದಕ್ಕೆ. ಸೊ ದೇವರು ಆಗುತ್ತೆ ಹೋಗಿ ಅಂತ ಹೇಳೋ ಒಂದು ಕೆಲಸನ ಇವ್ರು ಹೇಳ್ತಾ ಇದ್ದಾರೆ ಆಗಲ್ಲ. ದೇವರು ಆಗುತ್ತೆ ಅನ್ನೋದನ್ನು ಇವರು ಆಗಲ್ಲ ಅಂತ ಇದ್ದಾರೆ. ಮತ್ತು ಯಾಕೆ ಆಗಲ್ಲ ಅಂತ ಹೇಳೋದಕ್ಕೆ ಅವ್ರು ಕೊಡೋ ರೀಸನ್ಸ್ ಏನು ಗೊತ್ತಾ? ಆ ದೇಶದ ಜನ ಬಹಳ ಎತ್ತರವಾಗಿದ್ದಾರೆ, ಆ ಗೋಡೆಗಳು ಬಹಳ ಸ್ಟ್ರಾಂಗ್ ಆಗಿದೆ, ಆ ದೇಶದಲ್ಲಿರುವ ಜನರು ಅಲ್ಲಿರೋ ಜನರನ್ನೇ ತಿನ್ನೋ ಜನ. ಇದೇನು ಕೇಳ್ತಾ ಇದ್ದಾರೆ, ಅಲ್ಲಿರೋ ಜನನೇ ಆ ದೇಶದ ಜನ ತಿಂತಾರೆ ಅಂತಂದರೆ, ಒಂದು ವೇಳೆ ನಾವು ಆ ಒಂದು ದೇಶನ ಹೋಗಿ ಆಕ್ರಮಿಸ್ಕೊಂಡ್ರು, ನಾವು ಹೋಗಿ ಕಾನಾನ್ ದೇಶದಲ್ಲಿ ನಾವು ವಾಸ ಮಾಡಿದ್ವಿ ಅಂತಲೇ ಇಟ್ಕೊಳ್ಳಿ, ಅಲ್ಲಿರೋ ಜನ ನಮ್ಮನ್ನು ತಿಂದೇ ಸಾಯಿಸ್ತಾರೆ. ಇಂಗ್ಲೀಷಲ್ಲಿ ಇನ್ನೂ ಬಹಳ ಚೆನ್ನಾಗಿದೆ, ದ ಲ್ಯಾಂಡ್ ವಿಲ್ ಈಟ್ ಅಪ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಲ್ಯಾಂಡ್. ಅಲ್ಲಿರೋ ಜನನೇ ತಿಂತಾರೆ. ಇನ್ನೊಂದು ರೀತಿ ಹೇಳಬೇಕಾದ್ರೆ, ಆ ದೇಶದಲ್ಲಿ ಹೋದರೂ ಕೂಡ ನಾವು ಬದುಕಲ್ಲ, ಆ ದೇಶದಲ್ಲಿ ಹೋದರೂ ಕೂಡ ನಾವು ಸಾಯ್ತೀವಿ. ದೇವರು ಅವ್ರಿಗೆ ಕಾನಾನ್ ದೇಶ, ಹಾಲು ಮತ್ತು ಜೇನು ಹರಿಯುವ ದೇಶವನ್ನು ಹೋಗಿ ನೀವು ಅದ್ರಲ್ಲಿ ಇದ್ದು ಎಂಜಾಯ್ ಮಾಡಿ ಆಕ್ರಮಿಸ್ಕೊಳ್ರಿ, ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿದ ಮೇಲೂ ಕೂಡ ಇವರು ಅವಿಧೇಯರಾದರು. ಇಲ್ಲ, ಆಗೋದಿಲ್ಲ, ಆಕ್ರಮಿಸ್ಕೊಳ್ಳೋಕ್ಕೂ ಆಗಲ್ಲ, ಒಂದು ವೇಳೆ ಅಲ್ಲಿ ಹೋದ್ರೂ ನಾವು ಬದುಕಲ್ಲ, ಒಂದು ವೇಳೆ ಅಲ್ಲಿ ಹೋದ್ರೂ ನಾವು ಸಾಯ್ತೀವಿ. ಸೊ ಈ ರೀತಿಯಾಗಿ ಸಾಯ್ತೀವಿ ಅನ್ನೋದು ಕೂಡ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ದರು. ಏನಕ್ಕೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ? ಕೆಲವರು ಸಾವು ಅನ್ನೋದ್ರ ಬಗ್ಗೆ ಇಮಿಡಿಯೇಟಾಗಿ ಮಾತಾಡ್ತಾರೆ. ಒಂದು ಸ್ವಲ್ಪ ಕಷ್ಟಗಳು ಬಂದರು, ಒಂದು ಸ್ವಲ್ಪ ಏನಾದರೂ ಇಲ್ಲ, ನಮ್ಮನ್ನು ಯಾರಾದರೂ ಪ್ರೀತಿ ಮಾಡಿಲ್ಲ, ನಮಗೆ ಕೊಡೋ ಒಂದು ಮರ್ಯಾದೆ ಸಿಕ್ಕಿಲ್ಲ, ನಮ್ಮನ್ನು ಒಂದು ಪಾರ್ಟಿಗೆ ಕರೆದಿಲ್ಲ, ನಮ್ಮ ಮಕ್ಕಳು ನಮಗೆ ನೋವು ಪಡಿಸ್ತಾರೆ, ನಮ್ಮ ತಾಯಿ ತಂದೆ ನಮ್ಮನ್ನು ನೋವು ಪಡಿಸ್ತಾರೆ. ಈ ಲೋಕದಲ್ಲಿ ಕಷ್ಟಗಳು ಮತ್ತು ಕೊರತೆಗಳು ನೋಡಬೇಕಾದ್ರೆ, ಎಲ್ಲರ ಥರ ನಾನಿಲ್ಲ ಅಂತ ಹೇಳಿ ಅಂದ್ಕೊಳ್ಬೇಕಾದ್ರೆ ಕೆಲವ್ರು ಮಾತಾಡೋದು ಹಿಂಗೆ, ಏನಕ್ಕಪ್ಪ ಈ ಲೋಕದಲ್ಲಿ ಬರೀ ಕಷ್ಟನೇ, ದೇವರೇ ನಾನು ಬೇಗ ತೊಗೊಂಬಿಡು. ಕೆಲವ್ರು ಆ ರೀತಿ ಹೇಳ್ತಾರೆ ಸಾಯೋದ್ರ ಬಗ್ಗೆ. ಆದರೆ ಇಸ್ರೇಲ್ರು ಹಂಗೆ ಹೇಳಿಲ್ಲ, ಅವರು ಸಾವು ಬಗ್ಗೆನೇ ಮಾತಾಡಿದ್ದು. ಅವ್ರ ಪರಿಸ್ಥಿತಿಗಳು ಬೇರೆ, ನಮ್ಮ ಪರಿಸ್ಥಿತಿಗಳು ಬೇರೆ.
ಆದರೆ ಮಾತಾಡೋದು ಒಂದೇ ತಾನೇ. ಬೈಬಲಲ್ಲಿ ಬರೆದಿದೆ, ಜೀವ ಮರಣಗಳು ನಾಲಿಗೆಯ ವಶ. ನೀವು ಬಾಯಿಂದ ಏನು ಮಾತಾಡ್ತೀರೋ ಅದರ ಫಲವನ್ನು ನೀವೇ ಅನುಭವಿಸ್ತೀರ. ಇವಾಗ ದೇವರೇನಾದರೂ ಇವ್ರ ಮೇಲೆ ನ್ಯಾಯ ತೀರ್ಬೇಕು, ತಗೊಬರಬೇಕು, ಇವರೆಲ್ಲ ಅರಣ್ಯದಲ್ಲಿ ಸಾಯಬೇಕು ಅಂತ ಹೇಳಿ ಅನಾದಿ ತೀರ್ಮಾನನ ದೇವ್ರದು ಇಲ್ಲ. ಇದು ಇವ್ರು ಮಾಡ್ಕೊಂಡಿದ್ದು. ದೇವರು ಕೊಡ್ತೀನಿ ಅನ್ನೋ ದೇಶನ ಇವರು ನನಗಲ್ಲ ಅಂತ ಹೇಳಿ ಮಾತಾಡಿದ್ರು. ಈ ಒಂದು ಅವಿಧೇಯತ್ವ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವರು. ಸೊ ದೇವರು 1 ದಿವಸ 2 ದಿವಸದ ಮೇಲೆ ಇವ್ರ ಮೇಲೆ ನ್ಯಾಯ ತೀರಿಸಿಲ್ಲ. ಕಾದೇಶ್ ಬರ್ನಿಯ ದೇಶದಲ್ಲಿ ಈ ಒಂದು ಜಾಗದಲ್ಲಿ ಅವರು ದೇವರಿಗೆ ಅವಿಧೇಯರಾಗಿ ನಡ್ಕೊಳ್ಬೇಕಾದ್ರೆ, ಮತ್ತು ಅವಿಧೇಯತ್ವ ತತ್ವ ಯಾವಾಗ ಬರುತ್ತೆ ಅಂತಂದರೆ, ಇನ್ನೊಂದು ಸರಿ ಹೇಳ್ತೀನಿ, ಅವಿಧೇಯತ್ವ ಅನ್ನೋದು ಯಾವಾಗ ಬರುತ್ತೆ ಅಂತಂದರೆ, ದೇವರ ವಚನದ ಮೇಲೆ ನಂಬಿಕೆ ಇಲ್ಲ ಅಂದರೆ. ದೇವರ ವಚನದ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೀವು ವಿಧೇಯರಾಗ್ತೀರ. ದೇವರ ವಚನನ ನಂಬಿಲ್ಲ ಅಂದರೆ ಅವಿಧೇಯತ್ವ ಅನ್ನೋದು ಆಟೋಮ್ಯಾಟಿಕ್ ರೆಸ್ಪಾನ್ಸ್. ಅಬ್ರಾಮ ನೋಡಿ, ದೇವರಿಗೆ ನಂಬಿ ವಿಧೇಯನಾಗಿ ಅವರು ಬಾಬಿಲೋನೇ ಬಿಟ್ಟು ಬಂದ. ಆ ರೀತಿ ವಿಧೇಯನಾಗಬೇಕು ಅಂತಂದರೆ ದೇವರ ಮೇಲೆ ನಂಬಿಕೆ ಇರಬೇಕು. ಇವ್ರು ನೋಡಿ, ಕಾನಾನ್ ದೇಶ ನಿಮಗೆ ಕೊಡ್ತೀನಿ, ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದ್ರು ಕೂಡ ಅವ್ರಿಗೆ ನಂಬಿಕೆ ಇಲ್ಲ. ಅದಕ್ಕೆ ಅವರು ಅವಿಧೇಯತ್ವದಲ್ಲಿ ಇದ್ದರು. ಅವಿಧೇಯತ್ವ ಕಂಟಿನ್ಯೂಸ್ ಆಗಿ ಅವ್ರು ಮಾಡುವಾಗ ದೇವರಲ್ಲಿ ಹೇಳಿದ್ರು, ಈ ಒಂದು 10 ಸಾರಿ ನನ್ನನ್ನು ಶೋಧನೆ ಮಾಡಿದ್ದಾರೆ. ಅದು ಚಿಕ್ಕ ಚಿಕ್ಕ ವಿಷಯಗಳಲ್ಲ. ದೇವರು ಇಲ್ಲಿ ಅವ್ರ ಮೇಲೆ ನ್ಯಾಯ ತೀರಿಸಿದ್ದು. ಒಂದು ವಿಷಯ ಹೇಳ್ಬೇಕಂದ್ರೆ, ವಿಗ್ರಹಾರಾಧನೆ ಮತ್ತು ಬೇರೆ ಬೇರೆ ಅನ್ಯ ದೇವತೆಗಳಿಗೆ ಅಡ್ಡ ಬೀಳೋದು, ಮತ್ತು ಇನ್ನೂ ಕೆಲವು ಕಾರ್ಯಗಳು. 10 ದಶಾಜ್ಞೆಯಲ್ಲಿ ಇದೆಯಲ್ಲ, ಅದನ್ನು ನೀವೇ ಓದಿ. 10 ದಶಾಜ್ಞೆಯಲ್ಲಿ ಅನೇಕ ಆಜ್ಞೆಗಳನ್ನ ಅವರು ಮೀರಿ ದೇವರಿಗೆ ಬೇಕೆಂದು ಪಾಪ ಮಾಡಿರೋ ಒಂದು ಪರಿಸ್ಥಿತಿ ಅವ್ರದ್ದು. ಸೊ ದೇವರು ಹೇಳಿದ್ರು, ಈ ಒಂದು 10 ಸಾರಿ ನನ್ನನ್ನು ಶೋಧನೆ ಮಾಡ್ತಾಯಿದ್ದಾರೆ. ಸಬ್ಬತ್ ದಿನಾನ ಆಚರಣೆ ಮಾಡಿ ಅಂತ ಹೇಳುವಾಗ ಅದಕ್ಕೆ ವಿರೋಧವಾಗಿ ಮಾಡ್ತಾರೆ. ದೇವ್ರು ಹೇಳ್ತಾರೆ, ಸಬ್ಬತ್ ದಿನ ನೀವು ಯಾರು ಅಲ್ಲಿ ಮನ್ನಾ ತೊಗೊಳಕ್ಕೆ ಹೋಗ್ಬಾರ್ದು, ಸಬ್ಬತ್ ದಿನ ನಾನು ಮನ್ನಾ ಕೊಡಲ್ಲ. ಆದರೆ ಇವ್ರೇನು ಮಾಡ್ತಾರೆ, ಸಬ್ಬತ್ ದಿನದಲ್ಲೂ ಕೂಡ ಆಚೆ ಹೋಗಿ ಮನ್ನಾ ಇದೆಯಾ ಅಂತ ಹೇಳಿ ಎತ್ಕೊಳಕ್ಕೆ ಹೋಗ್ತಾರೆ. ಅದು ಅವಿಧೇಯತ್ವ. ಆಲ್ರೆಡಿ ದೇವರು ಎಕ್ಸ್ಟ್ರಾ ಮನ್ನಾ ಕೊಟ್ಟಿದ್ದಾರೆ. ಅವರು ಶುಕ್ರವಾರನೇ ದೇವರು ಶನಿವಾರಕ್ಕೆ ಬೇಕಾದಷ್ಟು ಕೊಟ್ಟಿದ್ದಾರೆ ದೇವರು. ಆದರೂ ಕೂಡ ಅವಿಧೇಯತ್ವ, ಹೋಗಿ ಶನಿವಾರ ಇದೆಯಾ ಅಂತೇಳಿ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾರೆ. ಈ ರೀತಿ ಅನೇಕ ಸಾರಿ ದೇವರಿಗೆ ಕೋಪ ಬರ್ಸಿದ್ದಾರೆ ಇವರು. ಅವಿಧೇಯತ್ವ. ದೇವರು ಒಂದು ಹೇಳ್ತಾರೆ, ಅವ್ರು ಅದನ್ನು ಮಾಡಲ್ಲ. ದೇವರು ಮಾಡಬೇಡ ಅಂತ ಹೇಳ್ತಾರೆ, ಅದೇ ಮಾಡ್ತಾರೆ. ಸೊ ಆವಾಗ ದೇವರು ಓಕೆ 10 ಸಾರಿ ನನ್ನನ್ನು ಶೋಧನೆ ಮಾಡಿದ್ದಾರೆ ಅಷ್ಟೇ, ಈ ಜನ ಇನ್ನು ಬದಲಾಗಲ್ಲ ಅಂತ ಹೇಳಿ ದೇವರಿಗೆ ಗೊತ್ತಾಯಿತು. ದೇವರು ಅವ್ರ ಮೇಲೆ ನ್ಯಾಯ ತೀರಿಸಿ ಹೇಳಿದ್ರು, ನೀವು ಕಾನಾನ್ ದೇಶನ ಮುಟ್ಟಲ್ಲ. ನೀವು ನಿಮ್ಮ ಬಾಯಿಂದ ಹೇಳಿರೋ ಪ್ರಕಾರ ನಾವು ಈ ಅರಣ್ಯದಲ್ಲಿ ಸಾಯ್ತೀವಿ ಅಂತ ನೀವು ಹೇಳಿರೋ ಪ್ರಕಾರ ಅರಣ್ಯದಲ್ಲೇ ಸಾಯ್ತೀರ. ಇನ್ನು 38 ವರ್ಷ 40 ವರ್ಷಗಳ ಕಾಲ ನೀವು ಇದೇ ಒಂದು ಅರಣ್ಯದಲ್ಲಿ ಸುತ್ತಕೊಂಡಿರಿ. ಇದೇ ಒಂದು ಅರಣ್ಯದಲ್ಲಿ ನಿಮ್ಮ ಎಲ್ಲ ಶಾರೀರಗಳು ಬಿದ್ದು ಹೋಗೋವರೆಗೂ, ಅಂದರೆ ನೀವೆಲ್ಲರೂ ಸಾಯೋವರೆಗೂ ನಿಮ್ಮ ಮಕ್ಕಳು ಕೂಡ ಕಾನಾನ್ ದೇಶನ ಮುಟ್ಟೋದಿಲ್ಲ. ಯಾಕೆಂದರೆ ನೀವು ಮಾತಾಡಿದ್ರಿ ಅದರ ಪ್ರಕಾರ, ನೀವು ಮಾತಾಡಿದ್ದೀರಾ ನಿಮ್ಮ ಬಾಯಿಂದ ತೆಗೆದು ಅದನ್ನು. ಸೊ ನಿಮ್ಮ ಮಾತಿನ ಪ್ರಕಾರನೇ ನಿಮಗೆ ಮಾಡ್ತೀನಿ ಅಂತ ಹೇಳಿ ದೇವರು ಅವ್ರ ಮೇಲೆ ನ್ಯಾಯ ತೀರಿಸಿದ್ರು. ಸೊ ಇಂಥ ಜನ ಯಾವ ರೀತಿ ಸತ್ತರು ಅಂತ ಹೇಳಿ ಅರಣ್ಯದಲ್ಲಿ ನಾವು ಬೈಬಲಲ್ಲಿ ಓದಿರ್ತೀವಿ. ಈ ಒಂದು ಕಾದೇಶ್ ಬರ್ನಿಯ ಅನ್ನೋ ಜಾಗದಲ್ಲಿ ಬರೋವರೆಗೂ ದೇವರು ಅವ್ರ ಮೇಲೆ ಅಷ್ಟು ಕೋಪವಾದ ನ್ಯಾಯ ತೀರ್ಪು ಎಲ್ಲೂ ಮಾತಾಡಿಲ್ಲ. ಆದರೆ ಈ ಒಂದು ನ್ಯಾಯ ತೀರ್ಪು ಮಾತಾಡಾದಮೇಲೆ ಇಸ್ರಾಯೇಲ್ರು ಸಾಯೋದನ್ನು ಅನೇಕ ಸಾರಿ ನಾವು ಬೈಬಲಲ್ಲಿ ಓದ್ತೀವಿ. ಒಂದು ಸಾರಿ ನಾನ್ ವೆಜ್ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊತಾರೆ, ಅಲ್ಲಿ ಅನೇಕರು ಸಾಯ್ತಾರೆ. ಮತ್ತು ಇನ್ನೊಂದು ಸರಿ ಕೋರ ಮತ್ತು ಅವನ ಸಂಘ ದೇವರ ವಿರೋಧವಾಗಿ ಮಾಡುವಾಗ ಅಲ್ಲಿ ಅನೇಕ ಜನರು ದೇವರ ಬೆಂಕಿಯಿಂದ ಸಾಯ್ತಾರೆ. ಅದಾದಮೇಲೆ ಸರ್ಪಗಳು ಕಚ್ಚಿ ಸಾಯ್ತಾರೆ. ಅದಾದಮೇಲೆ ಭೂಕಂಪ ಆಗಿ ಸಾಯ್ತಾರೆ. ಇದೆಲ್ಲ ಆಮೇಲೆ ನಡೆದಿದ್ದು. ಸೊ ಅದೆಲ್ಲ ನಡೆಯೋವಾಗೂ ಕೂಡ ಅವರಲ್ಲಿ ಏನಾದರೂ ಬದಲಾವಣೆಗಳಿತ್ತ? ಅವ್ರ ಕಣ್ಣಿಂದ ನೋಡ್ತಾ ಇದ್ದಾರೆ ಅನೇಕರು ಸಾಯೋದು. ಅದಾದಮೇಲೂ ಕೂಡ ದೇವರೇ ನಮ್ಮ ಮೇಲೆ ದಯೆ ತೋರಿಸಿ ಅಂತ ಹೇಳಿ ಯಾರಾದರೂ ಪ್ರೇಯರ್ ಮಾಡಿದ್ರಾ? ಯಾರಾದರೂ ಕೇಳಿದ್ರಾ? ಆ ಒಂದು ನ್ಯಾಯ ತೀರ್ಪಿನ ಕೆಳಗಡೆ ಇರುವಾಗಲೂ ಕೂಡ, ಒಂದು ವೇಳೆ ನ್ಯಾಯ ತೀರ್ಪು ಕೆಳಗಡೆ ಇದ್ದರೂ ಕೂಡ ದೇವರೇ ನನ್ನ ಮೇಲೆ ನೀವು ಕರುಣೆ ತೋರಿಸಿ ಅಂತ ಹೇಳುವಾಗ ದೇವರು ಕರುಣೆ ತೋರಿಸಿ ನಿಮ್ಮ ಮೇಲೆ ನ್ಯಾಯ ತೀರಿಸಲ್ಲ. ನೀವು ಬದಲಾದರೆ, ಒಂದು ವೇಳೆ ನೀವು ನ್ಯಾಯ ತೀರ್ಪು ಕೆಳಗಡೆ ಇದ್ದರೂ ಕೂಡ ನೀವು ಬದಲಾಗಿಲ್ಲ ಅಂತಂದರೆ ಆ ಒಂದು ನ್ಯಾಯ ತೀರ್ಪು ರಿವರ್ಸ್ ಆಗೋದಿಲ್ಲ. ಸೊ ಇಂಥ ಜನ ಯಾರು ಇಸ್ರಾಯೇಲ್ರ ಮೇಲೆ ದೇವರು ಮಾತಾಡಿದ್ದು, ಮೊದಲನೇ ಜನಾಂಗದ ಇಸ್ರಾಯೇಲ್ರ ಮೇಲೆ, ಅವರೆಲ್ಲ
20 ವರ್ಷದ ಮೇಲೆ ಇದ್ದ ಜನ ಮತ್ತು ಎಲ್ಲ ಯುದ್ಧಕ್ಕೆ ರೆಡಿಯಾಗಿದ್ದಂಥ ಸೇನೆ ಇವರೆಲ್ಲ. ಸೊ ಇಂಥವ್ರ ಮೇಲೆ ದೇವರು ನ್ಯಾಯ ತೀರ್ಪು ಮಾತಾಡಿದ್ದು. ಸೊ ಇಂಥವರು ಮತ್ತು ಅವನ ಹೆಂಡತಿ ಮಕ್ಕಳು ಎಲ್ಲರೂ ಸಾಯೋದನ್ನು ಮೋಶೆ ಡೈಲಿ ನೋಡ್ತಾ ಇದ್ದಾರೆ. ಬಲಗಡೆಯಲ್ಲಿ 10,000 ಜನರು, ಎಡಗಡೆಯಲ್ಲಿ 1,000 ಜನರು. ಆರೋನು ಒಂದು ಕಡೆ ಪ್ರೇಯರ್ ಮಾಡಬೇಕಾದ್ರೆ ಜೀವಿಸೋ ಜನ ಮತ್ತು ಸತ್ತಿರೋ ಜನ ಮಧ್ಯದಲ್ಲಿ ನಿಂತ್ಕೊಂಡು ಯಜ್ಞ ಅರ್ಪಿಸ್ತಾ ಇದ್ದಾನೆ ಅಂತ ಹೇಳಿ ಒಂದು ಕಡೆ ನಾವು ಓದ್ತೀವಿ. ಈ ಕಡೆ ಸತ್ತಿರೋ ಜನ ಇದ್ದಾರೆ, ಈ ಕಡೆ ಜೀವಿಸೋ ಜನ ಇದ್ದಾರೆ. ಅಷ್ಟು ಜನ ಸತ್ತೋದ್ರು. ಯಾಕೆ ಅಂದರೆ ಅವಿಧೇಯತ್ವ. ಇದನ್ನೇ ಮೋಶೆ 90ನೇ ಕೀರ್ತನೆಯಲ್ಲಿ ಬರೆದಿರೋದು. ಅದು ಇನ್ನೊಂದು ವಚನ ಇವಾಗ ಓದಿಕೊಟ್ಟು ಈ ದಿನ ಮುಗಿಸೋಣ. 90ನೇ ಕೀರ್ತನೆ 6ನೇ ವಚನದಿಂದ, ಅದು ಉದಯದಲ್ಲಿ ಬೆಳೆದು ಹೂ ಬಿಡುತ್ತದೆ, ಸಂಜೆಯಲ್ಲಿ ಕೊಯ್ಯಲ್ಪಟ್ಟು ಒಣಗಿ ಹೋಗುತ್ತದೆ. ನಿನ್ನ ಕೋಪದಿಂದ ಇಲ್ಲವಾದೆವು, ನಿನ್ನ ರೌದ್ರದಿಂದ ತಲ್ಲಣಗೊಂಡೆವು. ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೇ, ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ತೇಜೋ ದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದಿ. ನಿನ್ನ ರೋಷದಿಂದ ನಮ್ಮ ಕಾಲವೆಲ್ಲ ಸಂದು ಹೋಯಿತು, ನಮ್ಮ ವರ್ಷಗಳು ನಿಟ್ಟುಸಿರಿನಂತೆ ತೀರಿ ಹೋದವು. ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುವುದು, ನಾವು ಹಾರಿ ಹೋಗುತ್ತೇವೆ. ನಿನ್ನ ಕೋಪದ ಬಲವನ್ನು, ಭಯಭಕ್ತಿಗೆ ಕಾರಣರಾಗಿರತಕ್ಕ ನಿನ್ನ ರೌದ್ರವನ್ನು ಗ್ರಹಿಸುವವರು ಯಾರು? ಸೊ ಮೋಶೆ ಇದು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ, ನ್ಯಾಯ ತೀರ್ಪಿನ ಕೆಳಗಡೆ ಇರುವಂಥ ಇಸ್ರಾಯೇಲ್ ಜನರ ಬಗ್ಗೆ ಇದು ಮಾತಾಡ್ತಾ ಇರೋದು. ನಾವು ನ್ಯಾಯ ತೀರ್ಪು ಕೆಳಗಡೆ ಇದ್ದೀವಾ? ಇವಾಗ ಎಲ್ಲರೂ ಪ್ರೀಚ್ ಮಾಡೋದು ಮನುಷ್ಯನ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಸೊ ಇದನ್ನ ನೋಡ್ಬಿಟ್ಟು ಈ ವಚನ ನಮಗೆ ಅಂತ ಹೇಳಿ ಅನೇಕರು ಪ್ರೀಚ್ ಮಾಡ್ತಾರೆ. ಮನುಷ್ಯ ಇಷ್ಟು ಕಾಲನೇ ಬದುಕೋದು. ಇದು ಬ್ಯಾಕ್ಗ್ರೌಂಡ್ ನೀವು ಓದ್ರಲ್ಲ, ದೇವರ ಕೋಪ, ದೇವರ ರೌದ್ರ, ಇವ್ರ ತಪ್ಪುಗಳನ್ನ ದೇವರು ಕಣ್ಣು ಮುಂದೆ ಇಟ್ಕೊಂಡಿರೋದು, ಇದೆಲ್ಲ ದೇವರು ಯೇಸು ಕ್ರಿಸ್ತ ನಂಬಿರೋ ಮಕ್ಕಳಿಗೆ ಮಾಡುವಂಥ ವಚನನ ಇದು. ನಾವು ನ್ಯಾಯ ತೀರ್ಪು ಕೆಳಗಡೆ ಇದ್ದೀವಾ? ದೇವರು ನಮ್ಮ ಮೇಲೆ ಕೋಪವಾಗಿದ್ದಾರಾ? ದೇವರು ನಮ್ಮನ್ನು 70 ವರ್ಷ 80 ವರ್ಷ ಅಂತ ಹೇಳಿ ನಮ್ಮ ಆಯುಷ್ಕಾಲನ ರೆಸ್ಟ್ರಿಕ್ಟ್ ಮಾಡಿದಾರ ದೇವರು? ನೋಡಿ, ಈ ಒಂದು ವಚನ ಇಸ್ರಾಯೇಲ್ರ ಬಗ್ಗೆ ಬರೆದಿರೋ ವಚನ. ಯಾಕೆಂದರೆ ನ್ಯಾಯ ತೀರ್ಪು ಕೆಳಗಡೆ ಇದ್ದಂಥ ಜನ ಇವರು 70 ವರ್ಷ 80 ವರ್ಷ. ಸೊ ಇದನ್ನು ಇವಾಗಿನ ಕಾಲದಲ್ಲಿ ಹೆಂಗೆ ಅಪ್ಲೈ ಮಾಡ್ಕೊಳಕ್ಕಾಗುತ್ತೆ? ಈಗ ಒಂದು ವೇಳೆ ಇದನ್ನು ಕರೆಕ್ಟು ಅಂತಂದರೆ 70 ವರ್ಷ 80 ವರ್ಷ ಅಂತ ಹೇಳಿ ಕರೆಕ್ಟು ಅಂತ ಅಂದ್ಕೊಂಡ್ರೆ, ಹಾಗಂದರೆ 80 ವರ್ಷ ಒಳಗಡೆ ಎಲ್ಲರೂ ಸಾಯಬೇಕು. ಎಷ್ಟು ಜನ ಇದ್ದಾರೆ ಈ ಲೋಕದಲ್ಲಿ 80 ವರ್ಷಕ್ಕೆ ಮೀರಿ ಬದುಕ್ತಾ ಇರೋರು? ನಾನು ನೋಡಿದ್ದೀನಿ 100 ವರ್ಷ ಚೆನ್ನಾಗಿದ್ದಾರೆ ಅನೇಕರು, 95 ವರ್ಷ ಅವರೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ. ಸೊ ಇವರೆಲ್ಲ ಬೈಬಲ್ಗೆ ಮೀರಿ ಬದುಕ್ತಾ ಇದ್ದಾರೆ ಇವರೆಲ್ಲ? ಅಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ಇದು ದೇವರು ಇಸ್ರಾಯೇಲ್ರ ಮೇಲೆ ಒಂದು ನ್ಯಾಯ ತೀರ್ಪಿನ ಸಮಯದಲ್ಲಿ ಬರೆದಿರೋ ಒಂದು ವಚನ. ಈ ಸಮಯದಲ್ಲೇ ಮೋಶೆ ಇವ್ರನ್ನೆಲ್ಲ ನೋಡಿ, ಮಗ್ಗುಲಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು, ನಿನ್ನ ಕೋಪ ರೌದ್ರದಿಂದ ಇವರೆಲ್ಲ ಸಾಯ್ತಾ ಇದ್ದಾರೆ. ಯಾಕೆಂದರೆ ಅವಿಧೇಯತ್ವ ಅನ್ನೋದನ್ನು ಅವ್ರನ್ನ ಕಾಲಕ್ಕೆ ಮುಂಚೆ ಅವರು ಸಾಯ್ತಾ ಇದ್ದಾರೆ. ಇವ್ರು ಯಾರು 70 ವರ್ಷ 80 ವರ್ಷ ಸಾಯಬೇಕು ಅಂತ ಹೇಳಿ ದೇವ್ರ ಚಿತ್ತ ಇರಲಿಲ್ಲ. ಆದರೆ ಅವಿಧೇಯತ್ವದಿಂದ ಅವರ ದಿನಗಳು ಆಯುಷ್ಕಾಲ ಕಮ್ಮಿ ಆಯಿತು ಅಂತ ಹೇಳಿ ನಾವು ಬೈಬಲಲ್ಲಿ ಓದ್ತೀವಿ. ಇದೇ ಸಮಯದಲ್ಲಿ ಮೋಶೆ ಕೂಡ ಬದುಕ್ತಾಯಿದ್ರು. ಇದನ್ನು ನಾವು ನೋಡ್ಕೋಬೇಕು. 70 ವರ್ಷ 80 ವರ್ಷ ಅಂತ ಹೇಳಿ ಬಹಳ ಫೇಮಸ್ ಮಾಡಿದ್ದಾರೆ ಕ್ರಿಶ್ಚಿಯನ್ ಸರ್ಕಲಲ್ಲಿ. ಮೋಶೆಗೆ ಎಷ್ಟು ವರ್ಷ ಈ ಒಂದು ಟೈಮಲ್ಲಿ ಬರೀಬೇಕಾದ್ರೆ ಮೋಶೆ ಎಷ್ಟು ಕಾಲ ಬದುಕಿದ್ರು? ಮೋಶೆ ಸೇವೆಗೆ ಬಂದಿದ್ದೆ 80 ವರ್ಷ ಆದಮೇಲೆ. ಹಂಗಂದರೆ ಬಂದಿದ್ದ ತಕ್ಷಣ ಹೋಗ್ಬಿಡ್ಬೇಕಾಗಿತ್ತು ಮೋಶೆ 80 ವರ್ಷ ಆಯುಷ್ಕಾಲ ಅಂತ. ಆದರೆ ಮೋಶೆ ಸೇವೆ ಸ್ಟಾರ್ಟ್ ಮಾಡಿದೆ 80 ವರ್ಷದ ಮೇಲೆ. ಅದಾದಮೇಲೆ 40 ವರ್ಷ ಇವ್ರ ಜೊತೆ ಆತನು ಕೂಡ ಅರಣ್ಯದಲ್ಲಿ ಸುತ್ತಾಡ್ತಾ ಇದ್ದ. ಆದರೆ ಮೋಶೆ ಅವ್ರ ಥರ ಯಾವ ಉಪದ್ರವಕ್ಕೂ ಒಳಗಾಗದೆ, ಯಾವ ಕೇಡಿಗೂ ಒಳಗಾಗದೆ ಮೋಶೆ 120 ವರ್ಷಗಳ ಕಾಲ ಬದುಕಿದ್ದ. ಸೊ ನಮ್ಮನ್ನು ನಾವು ಗುರುತಿಸ್ಬೇಕು ಅಂತಂದರೆ ಶಾಪದ ಕೆಳಗಡೆ ಇರೋ ಇಸ್ರಾಯೇಲ್ರ ಒಂದು ಪ್ರಕಾರ ಹೋಗಬಾರ್ದು. ನಾವು ಮೋಶೆ ಥರ 120 ವರ್ಷ ಬದುಕ್ತೀವಿ ಅಂತ ಹೇಳಿ ಮೋಶೆ ಥರ ನಮ್ಮನ್ನು ಗುರುತಿಸ್ಕೋಬೇಕು. ಮೋಶೆ ಏನು ಸ್ಪೆಷಲ್ ಅಲ್ಲ ಹೇಳ್ಬೇಕು. ಕೆಲವ್ರು ಅನ್ಕೊತಾರೆ ಮೋಶೆ ಸ್ಪೆಷಲು, ಆತನ ಅಭಿಷೇಕದಲ್ಲಿ ಆತನ ಸ್ಪೆಷಲ್ಲು, ದೇವರ ಕರೆಯಲ್ಲಿ ಆತನ ಸ್ಪೆಷಲ್ಲು. ಆದರೆ 120 ವರ್ಷ ಅನ್ನೋದು ದೇವರು ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದಾರೆ, ಮೋಶೆಗೆ ಮಾತ್ರ ಅಲ್ಲ. ಅದನ್ನು ತಿಳ್ಕೋಬೇಕು. ಮತ್ತು ನಾವು
ಹೊಸ ಒಡಂಬಡಿಕೆ ಜನ, ದೇವರನ್ನು ನಂಬಿರೋ ಮಕ್ಕಳು, ನಾವು ಆಶೀರ್ವಾದದ ಕೆಳಗಡೆ ಇದ್ದೀವಿ. ದೇವರ ಶಾಪ ನಮ್ಮ ಮೇಲೆ ಇಲ್ಲ. ನಾವು ದೇವರ ವಚನಕ್ಕೆ ಅವಿಧೇಯರಾಗಿ ನಡೀತಾ ಇಲ್ಲ. ನೀವು ಒಂದು ವೇಳೆ ವಿಧೇಯರಾಗಿ ನಡೀತಾ ಇರಬೇಕಾದ್ರೂ ದೇವರು ನಿಮ್ಮನ್ನು ಹೊಡಿತಾರ? ದೇವರು ಆ ರೀತಿ ಅಲ್ಲ. ನೀವು ನಂಬಿ ವಿಧೇಯನಾಗಿದ್ರೆ ನಿಮಗೆ ಒಳ್ಳೆಯದು. ನಂಬದೇ ಇದ್ದು ದೇವರಿಗೆ ವಿರುದ್ಧವಾಗಿ ಮಾಡುವಾಗ ದಿನಗಳು, ಆಯುಷ್ ಕಾಲಗಳು ಕಮ್ಮಿಯಾಗುತ್ತೆ ಅಂತ ಹೇಳಿ ಬರೆದಿರೋ ಒಂದು ವಚನ. ಈ ದಿನ ಸಮಯ ಮೀರಿ ಹೋಗ್ತಾ ಇದೆ. ಇಷ್ಟು ಮಾತ್ರ ತಿಳ್ಕೊಳ್ಳಿ, ದೇವರಿಗೆ ನಂಬಿ ವಿಧೇಯರಾಗೋದ್ರಲ್ಲಿ ಎಲ್ಲ ಆಶೀರ್ವಾದಗಳು ಇದೆ, ಎಲ್ಲ ಒಳ್ಳೆಯ ಆಶೀರ್ವಾದಗಳಿದೆ. ಆದರೆ ದೇವರ ವಚನಕ್ಕೆ ವಿರೋಧವಾಗಿ ನಡ್ಕೊಳ್ಬೇಕಾದ್ರೆ ಅದರ ಫಲ ಅನುಭವಿಸೋದು ನಾವೇನೇ. ಸೊ ಬರೋ ವಾರ ಇದೇ ವಿಷಯದಲ್ಲಿ ಇನ್ನೂ ಸ್ವಲ್ಪ ಆಳವಾಗಿ ಧ್ಯಾನ ಮಾಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನೂ ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.